ಸರಿ ಸಿಸ್ಟರ್, ಶುರು ಮಾಡೋಣ. ವಿಷಯ 10 ನಿಯಮಗಳ ಪ್ರಶ್ನೋತ್ತರ. ಓಕೆ. ಪಿಸುಮಾತುಗಳು ಉದ್ಧೃತ ಭಾಗ ಆಗಸ್ಟ್ 13, 2000. ನನ್ನ ಪ್ರಿಯ ಪುತ್ರನೇ, ನಿಮ್ಮ ಅತ್ಯಂತ ಉತ್ತಮ ಉದ್ದೇಶದ ಸಲಹೆಗಾರರು ಬೇರೆ ಯಾರಲ್ಲದೆ ಮಾನವರೇ ಆಗಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಅವರು ತಮ್ಮ ಕಣ್ಣುಪಟ್ಟಿಗಳು, ಭಾವನೆಗಳು ಮತ್ತು ಭಾವೋದ್ವೇಗಗಳಿಂದ ಮೋಸ ಹೋಗುತ್ತಾರೆ. ಈ ಮಾಧ್ಯಮದ ಮೂಲಕ ನಾವು ನಿನಗೆ ಮನವರಿಕೆ ಮಾಡಲು ಸಾಧ್ಯವಾದರೆ, ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಅಥವಾ ಸಂಕೀರ್ಣ ಸಂದರ್ಭಗಳಲ್ಲಿ ನೀನು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳ ವಿಷಯದಲ್ಲಿ ಸಮತೋಲಿಸುವ ಸಾಮರ್ಥ್ಯವಿರುವ ಒಂದು ಪ್ರಕಾರದ ಮಧ್ಯಮ ಮಾರ್ಗವನ್ನು ನಾವು ಸ್ಥಾಪಿಸಬಹುದು. ನಮ್ಮ ಯೋಜನೆಯ ಭವಿಷ್ಯವನ್ನು ಗಮನಿಸುವುದು ಮತ್ತು ನಿರ್ಧರಿಸುವುದು ನಿನಗೆ ಸೇರಿದ್ದು. ಸದ್ಯಕ್ಕೆ ನಮ್ಮಲ್ಲಿ ವಿಶ್ವಾಸಾರ್ಹ ಮತ್ತು ಈ ರೀತಿಯ ಸಂವಹನಕ್ಕೆ ಚೆನ್ನಾಗಿ ಸಿದ್ಧವಾಗಿರುವ ಒಂದು ಮಾಧ್ಯಮವಿದೆ. ನಾವು ನಿನ್ನ ಮೇಲೆ ಏನನ್ನೂ ಹೇರಲು ಬಯಸುವುದಿಲ್ಲ. ನಿನಗೆ ತಿಳಿದಿರುವಂತೆ ಇಲ್ಲಿ ನೀನೇ ನಿರ್ಧರಿಸುವವನು ಮತ್ತು ನಿನ್ನ ಕಾರ್ಯವಿಧಾನವನ್ನು ನಾವು ಗೌರವಿಸುತ್ತೇವೆ. ಈ ಸಾಧ್ಯತೆಯನ್ನು ನಾವು ನಿನಗೆ ಸೂಚಿಸುತ್ತೇವೆ ಅಷ್ಟೇ. ಮಿಷನ್ ಬೆಳೆಯುತ್ತಿದೆ ಮತ್ತು ಸಮಸ್ಯೆಗಳು ಅನಿವಾರ್ಯವಾಗಿವೆ. ಜನರು ತಮ್ಮ ಆಲೋಚನೆಗಳು ಮತ್ತು ನಡವಳಿಕೆಗಳ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಮನುಷ್ಯರಿಗೆ ತಮ್ಮ ಸಹವರ್ತಿಗಳ ನಡುವೆ ನಿಜವಾದ ಸ್ನೇಹಿತರಿಲ್ಲ. ಆದ್ದರಿಂದ ಅವರು ತಮ್ಮ ಸ್ವಂತ ಹೃದಯದ ಸ್ಫೂರ್ತಿಗಳನ್ನು ಅವಲಂಬಿಸಬೇಕು. ಆದರೂ ಅವರು ಕೆಲವು ಸಂದರ್ಭಗಳಿಂದ ಸಾಕಷ್ಟು ದೂರವಿರಬೇಕು. ನನ್ನ ಪ್ರಿಯ ಪುತ್ರನೇ, ನಾವು ನಿನಗೆ ಹತ್ತಿರವಾಗಿದ್ದೇವೆ. ನಾವು ನಿನಗೆ ಸಾಕಷ್ಟು ಹೇಳಿದ್ದೇವೆ. ಹೀಗೆ ಕೊನೆಯವರೆಗೂ ಇರುತ್ತದೆ. ನಂತರ ನೀನು ನಮ್ಮೊಂದಿಗೆ ಸಹಾಯಕಾರಿಯಾಗಿದ್ದಾರೆ. ಅವರಿಬ್ಬರ ಗೆಳೆತನ ಈ ಪ್ರಪಂಚ. ನಂತರ ನಾನು ನಮ್ಮೊಂದಿಗೆ ಮತ್ತೆ ಸೇರಿಕೊಳ್ಳುವ ಮತ್ತು ಅರ್ಹವಾದ ವಿಶ್ರಾಂತಿಯನ್ನು ಆನಂದಿಸುವ ಕೃಪೆಯ ದಿನ ಬರುತ್ತದೆ. ನಾವು ನಿನ್ನನ್ನು ನಮ್ಮ ಪ್ರೀತಿಯಿಂದ ಸುತ್ತುವರಿದಿದ್ದೇವೆ ಬಾಬೂಜಿ. ಇಲ್ಲಿ ನಮ್ಮ ಸ್ಕ್ರೈಬ್ ಹೆಲೆನ್ ಪ್ಯಾರೆಟ್ ಅವರಿಗೆ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಅದು ಯಾರನ್ನು ಉದ್ದೇಶಿಸಿ ಅಂತಂದರೆ, ಆಗ ಚಾರಿಜಿ ಮಾಸ್ಟರ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ನಮಗೆ ಏನೇ ಆಗಲಿ ಅವ್ರ ನಮ್ಮ ಪುತ್ರ, ನನ್ನ ಪ್ರಿಯ ಪುತ್ರ ಅಂತಲೇ ಯಾವಾಗಲೂ ಸಂಬೋಧನೆ ಮಾಡ್ತಾ ಇರ್ತಾರೆ ಅವರ ಗುರುಗಳಿಗೆ. ಈಗ ಈ ನಮಗೆ ಎಲ್ಲದಕ್ಕೂ ಸಲಹೆ ಮಾಡೋರು ಮನುಷ್ಯರಲ್ಲದೆ ಮತ್ಯಾರು ಇರ್ತಾರೆ? ಮಾನವರೇ ಆಗಿರ್ತಾರೆ. ನಮಗೆ ಅವರಿಂದನೇ ನಮಗೆ ಇವೆಲ್ಲ, ಅಂದರೆ ಅವ್ರು ಅಲ್ಲಿ ಏನೇನು ಆಗೋಗುತ್ತೋ ಅದ್ರ ವಿಚಾರವಾಗಿ ನಮಗೆ ಕೆಲಸ ಮಾಡಲಿಕ್ಕೆ ನಮಗೆ ಸಂದರ್ಭ ಬರ್ತಾ ಇರುತ್ತೆ. ಯಾಕೆ ಅಂದರೆ ಅವ್ರವ್ರ ಕಣ್ಣುಗಳನ್ನು ಕಟ್ಕೊಂಡು ಬಿಟ್ಟಿರ್ತಾರೆ. ಮತ್ತು ಭಾವೋದ್ವೇಗಗಳಿಗೆ ಭಾವನೆಗಳು ಮತ್ತು ಭಾವೋದ್ಗಳಿಗೆ ಅವರು ಮೋಸ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮಾಧ್ಯಮದ ಮೂಲಕ, ಅಂದರೆ ಈ ಒಂದು ಮೆಸೇಜಸ್ ಕೊಡೋದ್ರ ಮೂಲಕ ನಾನು ನಿನಗೆ ಏನಾದರೂ ಮನವರಿಕೆ ಮಾಡಲಿಕ್ಕೆ ಸಾಧ್ಯ ಆದರೆ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಅಥವಾ ಸಂಕೀರ್ಣ ಸಂಬಂಧಗಳಲ್ಲಿ, ಈ ನಮ್ಮ ಮನುಷ್ಯ ಮಟ್ಟದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧಿಸಿದೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ನೀನು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಾವಾಗಲೂ ಒಂದು ಸಮತೋಲಿತವಾಗೇ ಇರುತ್ತೆ ಮತ್ತು ಸಾಮರ್ಥ್ಯದಲ್ಲೇ ಇರುತ್ತೆ, ಮತ್ತು ಅದನ್ನು ನೀನು ಸರಿಯಾಗಿ ಮಾಡೇ ಮಾಡ್ತೀಯಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ನಮ್ಮ ಯೋಜನೆಯ ಭವಿಷ್ಯವನ್ನು ಗಮನಿಸುವುದು ಮತ್ತು ನಿರ್ಧರಿಸುವುದು ನಿನಗೆ ಸೇರಿದ್ದು. ಅಂದರೆ ಮನುಷ್ಯನ ವಿಚಾರದಲ್ಲಿ ಹಾಗಾಯಿತು ಅಂತ ಹೇಳಿದ್ರೆ, ಇನ್ನು ಈ ಆಧ್ಯಾತ್ಮಿಕ ವಿಚಾರದಲ್ಲಿ
ನಿರ್ಧರಿಸೋದು ನಿನಗೆ ಸೇರಿದ್ದು, ಅಂದರೆ ನಿನಗೆ ಒಂದು ಫುಲ್ ಫ್ರೀಡಮ್ ಇದೆ ಅನ್ನೋ ಥರ. ಸದ್ಯಕ್ಕೆ ನಮ್ಮಲ್ಲಿ ವಿಶ್ವಾಸಾರ್ಹ ಮತ್ತು ಈ ರೀತಿಯ ಸಂವಹನಕ್ಕೆ ಚೆನ್ನಾಗಿ ಸಿದ್ಧವಾಗಿರುವ ಒಂದು ಮಾಧ್ಯಮವಾಗಿದೆ. ಈಗ ನಾನು ನೀನು ಈ ಥರ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಅಂದರೆ ಇಂಟರ್ ಕಮ್ಯುನಿಕೇಷನ್ ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಮಾಧ್ಯಮನಾದರೂ ಇದೆ. ಅಲ್ಲಿಂದ ನಮ್ಮಿಬ್ಬರಿಗೂ ಈ ಥರ ಸಂವಹನ ನಡೀತಾ ಇದೆ. ನಾವು ನಿನ್ನ ಮೇಲೆ ಏನನ್ನೂ ಹೇರಲು ಬಯಸುವುದಿಲ್ಲ, ಯಾವುದಕ್ಕೂ ನಾನು ಬಲವಂತ ಮಾಡೋದಿಲ್ಲ, ಅದೆಲ್ಲ ನಿನಗೆ ಗೊತ್ತಿದೆ, ನೀನೇ ನಿರ್ಧರಿಸ್ತಿರ್ತೀಯ. ಮತ್ತು ನಿನ್ನ ಯಾವ ಥರ ಕೆಲಸ ಮಾಡ್ತೀಯೋ ಈ ಆಧ್ಯಾತ್ಮಿಕದಲ್ಲಾಗಲಿ ಮನುಷ್ಯರ ಮೇಲಾಗಲಿ ಅದು ನಿನಗೆ ಬಿಟ್ಟಿದ್ದು, ಅದನ್ನು ನಾವು ಗೌರವಿಸ್ತೀವಿ. ಈ ಸಾಧ್ಯತೆಯನ್ನು ನಾವು ನಿನಗೆ ಸೂಚಿಸುತ್ತೇವೆ. ಈ ಏನೇನು ಆಗ್ಬೋದು ಅನ್ನೋದನ್ನು ನಾವು ನಿನಗೆ ಹೇಳ್ಬೋದಷ್ಟೇ ಅಂತ ಹೇಳ್ತಾರೆ. ಮಿಷನ್ನು ಸಾಕಷ್ಟು ಚೆನ್ನಾಗಿ ಬೆಳೀತಿದೆ, ಅದರ ಸಮಸ್ಯೆಗಳು ಇದ್ದೇ ಇರುತ್ತೆ, ಅದು ಅನಿವಾರ್ಯ ಕೂಡ ಆಗಿರುತ್ತೆ. ಯಾಕೆಂದರೆ ಜನರು ತಮ್ಮ ಆಲೋಚನೆಗಳು ಮತ್ತು ನಡವಳಿಕೆಗಳ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಅವರನ್ನು ನಾವು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವ್ರ ನಡವಳಿಕೆ ಆಗಿರ್ಬೋದು, ಅವ್ರ ಆಲೋಚನೆಗಳಾಗಿರ್ಬೋದು, ಅವೆಲ್ಲನೂ ಸುಲಭ ಅಲ್ಲ. ಮನುಷ್ಯರಿಗೆ ತಮ್ಮ ಸಹವರ್ತಿಗಳ ನಡುವೆ ನಿಜವಾದ ಸ್ನೇಹಿತರಿಲ್ಲ. ಮನುಷ್ಯನಿಗೆ ನಿಜವಾದ ಸ್ನೇಹಿತರು ಇಲ್ಲ. ಆದ್ದರಿಂದ ಅವರು ತಮ್ಮ ಸ್ವಂತ ಹೃದಯದ ಸ್ಫೂರ್ತಿಗಳನ್ನು ಅವಲಂಬಿಸಬೇಕು. ಸೊ ಅವರು ಬೇರೆ ಒಂದು ಘಟ್ಟದಲ್ಲಿ ಅವಲಂಬಿತ ಆಗದೆ ಹೋದಾಗ ಹೃದಯನೇ ಅವರು ಅವಲಂಬಿಸ್ಬೇಕು. ಹೃದಯದಿಂದ ಬರುವಂಥ ಆದೇಶಗಳನ್ನೇ ಅವರು ಅವಲಂಬಿಸ್ಬೇಕಾಗತ್ತೆ. ಆದರೂ ಅವರು ಕೆಲವು ಸಂದರ್ಭಗಳಿಂದ ಸಾಕಷ್ಟು ದೂರವಿರಬೇಕು. ಮನುಷ್ಯ ತಾನು ಬೇರೆದ್ರಲ್ಲಿ ಪ್ರೇರಣೆ ಆಗದೆ ಇರೋ ಹಾಗೆ ಕೆಲವು ವಿಷಯದಲ್ಲಿ ಅವನು ಸ್ವಲ್ಪ ದೂರ ಇರೋದೇ ಒಳ್ಳೆಯದು. ನನ್ನ ಪ್ರಿಯ ಪುತ್ರನೇ, ನಾವು ನಿನಗೆ ಹತ್ತಿರವಾಗಿದ್ದೇವೆ. ಅದು ಯಾವಾಗಲೂ ಗುರುಗಳು ಅವರಿಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಾವು ನಿನಗೆ ಸಾಕಷ್ಟು ಹೇಳಿದ್ದೇವೆ, ಹೀಗೆ ಕೊನೆಯವರೆಗೂ ಇರುತ್ತದೆ. ಯಾವಾಗ ಸಂದರ್ಭ ಬರುತ್ತೋ ಅದನ್ನು ನಾನು ನಿನಗೆ ಹೇಳ್ತಾನೆ ಇರ್ತೀನಿ, ಅದು ನಡೀತಾನೆ ಇರುತ್ತೆ ಆ ಕೆಲಸ. ನಂತರ ನೀನು ನಮ್ಮೊಂದಿಗೆ ಮತ್ತೆ ಸೇರಿಕೊಳ್ಳುವ ಮತ್ತು ಅರ್ಹವಾದ ವಿಶ್ರಾಂತಿಯನ್ನು ಆನಂದಿಸುವ ಕೃಪೆಯ ದಿನ ಬರುತ್ತದೆ. ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತಲ್ವಾ. ಸೊ ಹಾಗಾಗಿ ನೀನು ನಮ್ಮೊಂದಿಗೆ ಬರುವಂಥ ಒಂದು ದಿನ ಬಂದೇ ಬರುತ್ತೆ. ನಾವು ನಿನ್ನನ್ನು ನಮ್ಮ ಪ್ರೀತಿಯಿಂದ ಸುತ್ತುವರೆದಿದ್ದೇವೆ. ಯಾವಾಗಲೂ ನಿನ್ನನ್ನು ನಾವು ಪ್ರೀತಿಯಿಂದ ಸುತ್ತುವರಿಯಲ್ಪಟ್ಟಿದೀಯಾ, ನೀನು ನಮ್ಮ ಪ್ರೀತಿಯಿಂದ ನೀನು ಸುತ್ತುವರಿಯಲ್ಪಟ್ಟಿದೀಯಾ ಅಂತ ಹೇಳ್ತಾ ಇದ್ದಾರೆ ಬಾಪೂಜಿ. ಈ ಮೆಸೇಜಿಗೂ ಇವತ್ತು ನಾವು ಓದೋ ನಿಯಮಕ್ಕೂ ಬಹಳ ಹತ್ತಿರವಾಗಿದೆ. ಅದಕ್ಕೆ ಈ ಮೆಸೇಜು ಕೊಟ್ಟಿರೋದು. ಈ ಮನುಷ್ಯ ಅಂತ ಹೇಳೋನು ಆ್ಯಕ್ಚುಲಿ ಸೃಷ್ಟಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ. ನಾವು ಮೊನ್ನೆ ಎಲ್ಲ ಮಾತಾಡ್ದಂಗೆ ಅವನೇ ಒಂದು ಕಲ್ಪನೆ ಮಾಡಿಕೊಂಡು ಅವನ ದಿಕ್ಕಲ್ಲೇ ಸಾಕ್ತಾ ಇದ್ದಾನೆ. ಸೊ ಅಂಥ ಟೈಮಲ್ಲಿ ನಮಗೆ ನಮ್ಮ ಹೈರಾರ್ಕಿ ಆಫ್ ಮಾಸ್ಟರ್ಸು, ಬರೀ ನಮ್ಮ ಲಿವಿಂಗ್ ಮಾಸ್ಟರ್ ಜೊತೆಗೆ ಹೈರಾರ್ಕಿ ಆಫ್ ಮಾಸ್ಟರ್ಸು ನಮ್ಮ ಮೇಲೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರ ಕಡೆಗೆ ನಮ್ಮನ್ನು ಹೇಳ್ಕೊಳ್ಳಿಕ್ಕೆ ಎಷ್ಟೆಷ್ಟೆಲ್ಲ ನಮಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ, ಟೂಲ್ಸ್ ಕೊಡ್ತಾ ಇದ್ದಾರೆ. ಆದರೂ ಕೂಡ ಈ ಮನುಷ್ಯನ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಗುರುಗಳ ಒಂದು ಅಭಿಪ್ರಾಯ. ಸೊ ನಿಯಮ 5, ಸತ್ಯವಂತರಾಗಿರಿ. ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆಯೆಂದು ತಿಳಿದು ಕೃತಜ್ಞರಾಗಿರಿ. ಈ ನಿಯಮದಲ್ಲಿ 2 ಅಂಶ ಇದೆ. ಒಂದು ಸತ್ಯವಂತರಾಗಿರೋದು, ಇನ್ನೊಂದು ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆಯೆಂದು ತಿಳಿದು ಕೃತಜ್ಞರಾಗಿರೋದು. ಈ ಎರಡರಲ್ಲೂ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ, ಈ ಸತ್ಯವಂತರಾಗಿರೋದು ಪ್ರಾಪಂಚಿಕ ವಿಷಯದಲ್ಲಾಗಿರ್ಬೋದು ಅಂತ ಯೋಚನೆ ಮಾಡೋಣ ಫಸ್ಟು. ಆಮೇಲೆ ಕಷ್ಟಗಳು ನಿಮ್ಮ ಫಸ್ಟ್ ನಾವು ಸತ್ಯವಂತರಾಗಿರಿ ಅದ್ರ ಬಗ್ಗೆನೇ ಮಾತಾಡೋಣ. ಆಮೇಲೆ ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಿ. ಬಾಪೂಜಿಯವರು ಇದನ್ನು ಹೇಳುವಾಗ, ಒಂದು ಲೈನಲ್ಲಿ ಹೇಳುವಾಗ, ಅವರ ಒಂದು ಒಳಗಿನ ಸತ್ವ ಏನಂತ ಹೇಳಿದ್ರೆ, ಅವರು ಯಾವಾಗಲೂ ಆಧ್ಯಾತ್ಮಿಕ ವಿಚಾರದಲ್ಲೇ ಈ ವರ್ಡ್ಸನ್ನ ಹೇಳಿರ್ತಾರೆ. ಸತ್ಯವಂತರಾಗಿರೋದು ಅಂದರೆ ಆಧ್ಯಾತ್ಮಿಕ ಒಂದು ವಲಯಕ್ಕೆ ಅವರು ಸಂಬಂಧಪಟ್ಟಂಗೆ ಹೇಳಿರ್ತಾರೆ. ಈಗ ನಮಗೆ ತಕ್ಷಣ ನೆನಪಾಗೋದು ಸತ್ಯವಂತರಾಗಿರಿ ಅಂತ ಹೇಳಿದ್ರೆ ಯಾವಾಗಲೂ ಸುಳ್ಳು ಹೇಳ್ದೇನೆ ಸತ್ಯನೇ ನುಡಿಯೋದು ಅನ್ನೋದು ಒಂದೇ ನಮ್ಗೆ ಅರ್ಥ ಆಗೋದು. ಆದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಬಂದಾಗ ಅದರದ್ದು ಎಳೆನೇ ಬೇರೆ ರೀತಿನಲ್ಲಿ ನಮ್ಮನ್ನ ತಗೊಂಡೋಗುತ್ತೆ. ಯಾಕೆ ಈ ವರ್ಡನ್ನು ಹೇಳಿದಾರಪ್ಪ ಅಂತ ಹೇಳಿದ್ರೆ, ನಿಜವಾಗಿ ಸಹಜವಾಗಿ ಪ್ರಾಮಾಣಿಕರಾಗಿರೋದು. ನಾವು ಯಾವಾಗಲೂ ಸಹಜತೆಗೆ ಬಹಳ ಮುಖ್ಯ. ಸಹಜ ಮಾರ್ಗ ಅಂತ ಹೇಳಿದ್ರೆ ಸಹಜತೆಗೆ ಬಹಳ ಒಂದು ಒತ್ತು ಕೊಟ್ಟಿದ್ದಾರೆ. ಸಹಜವಾಗಿ ಪ್ರಾಮಾಣಿಕತೆಯಿಂದ ಇರುವಂಥದ್ದು. ಆಮೇಲೆ
ನಡೆದಂತೆ ನುಡಿಯುವುದು. ನಾವು ಹೇಗೆ ನಾವು ಇರ್ತೀವೋ, ನಾವು ಹೊರಗಡೆ ಪ್ರಕಟಗೊಂಡಿರ್ತೀವೋ ಅದೇ ರೀತಿ ನಾವು ನುಡಿಬೇಕಾಗತ್ತೆ. ನುಡಿದಂತೆ ನಡೆಯುವುದು, ನಾವೇನು ಹೇಳ್ತೀವೋ ಅದೇ ರೀತಿ ನಾವು ನಡ್ಕೊಳ್ಳುವಂಥದ್ದು. ಇಲ್ಲಿ ಯಾವುದು ಆರ್ಟಿಫಿಷಿಯಾಲಿಟಿ ಇರಬಾರ್ದು. ಯಾವ ವಿಷಯವನ್ನು ಮರೆಮಾಚದೆ, ಯಾವ ಮುಖವಾಡಗಳಿಲ್ಲದೆ, ಯಾವ ತಪ್ಪುಗಳನ್ನು ಮುಚ್ಚಿಡದೆ, ಬಣ್ಣ ಬದಲಾಯಿಸದೆ ಇರುವುದು. ಇದು ನಮ್ಮ ಮನುಷ್ಯನ ಸ್ತರದಲ್ಲಿ ಇವೆಲ್ಲವನ್ನು ನಾವು ಮಾಡ್ತಾನೆ ಇರ್ತೀವಿ. ನಮಗೆ 2 ಮುಖ, 3 ಮುಖ, 4 ಮುಖಗಳಿರುತ್ತೆ. ಅಂದ್ರೆ ಯಾವಾಗ್ಲೂ ನಾವು ಮಾಸ್ಕ್ ಹಾಕೊಂಡೇ ಇರ್ತೀವಿ. ಪ್ಲಾಸ್ಟಿಕ್ ತಗೋಬೇಕಿಲ್ಲ ತೊಯ್ತದ ಮಳೆಗಳಿಗೆ ಬಂದ್ರ ಏನದು ಇನ್ಕಮ್ ಟ್ಯಾಕ್ಸ್ ಇಂದ? ಮನೇಲಿರುವಾಗ ಒಂದು ಮುಖವಾಡ, ಆಫೀಸಲ್ಲಿರುವಾಗ ಒಂದು ಮುಖವಾಡ, ಫ್ರೆಂಡ್ಸ್ ಅಲ್ಲಿರುವಾಗ ಇನ್ನೊಂದು ಮುಖವಾಡ, ಈ ತರ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ಮುಖವಾಡಗಳನ್ನು ಧರಿಸ್ತಿರ್ತೀವಿ. ಇದು ಯಾವುದೂ ಇರಬಾರ್ದು. ಮುಖವಾಡಗಳಿಲ್ಲದೆ, ಯಾವ ತಪ್ಪುಗಳನ್ನು ಮುಚ್ಚಿಡದೆ, ಬಣ್ಣ ಬದಲಾಯಿಸದೆ. ಮತ್ತೆ ಇದೊಂದು ನಮ್ದು ಮೇಲಿನ ಸ್ತರದಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ, ಈ ಪ್ರಾಪಂಚಿಕ ಸ್ತರದಲ್ಲಿ ಮನುಷ್ಯ ಮಾಡೋದು ಯಾವಾಗ್ಲೂ ಬಣ್ಣ ಬದಲಾಯಿಸ್ತಾ ಇರೋದು. ಒಂದೊಂದು ಟೈಮಲ್ಲಿ ಒಂದೊಂದ್ ತರ ಅವನಿಗೆ ಇದು ಇದ್ದಾಗ ಅವನಿಗೆ ಯಾವ ರೀತಿಯ ಒಂದು ಬೆಳವಣಿಗೆ ಇರೋದಿಲ್ಲ ಆಧ್ಯಾತ್ಮಿಕವಾಗಿ. ಅದ್ರ ಬದಲಾಗಿ ಇವೆಲ್ಲ ಇದೆಯಲ್ಲ, ನಡೆದಂತೆ ನುಡಿಯುವುದು, ನುಡಿಯದಂತೆ ನಡೆಯುವುದು, ಅಥವಾ ಮುಖವಾಡಗಳನ್ನ ಧರಿಸದೇ ಇರೋದು, ಇದೆಲ್ಲ ಹೇಗಾಗ್ಬೇಕಪ್ಪ ಅಂತ ಹೇಳಿದ್ರೆ, ನಮಗೆ ಮಕ್ಕಳಂತೆ ಮುಗ್ಧರಾಗಿರುವಂಥದ್ದು, ಸರಳವಾಗಿರೋದು, ಪವಿತ್ರವಾಗಿರೋದು, ಯಾವಾಗಲೂ ಸತ್ಯವಾಗಿರುವುದು ಎಂದರೆ ಇವೆಲ್ಲವನ್ನು ಒಳಗೊಂಡಾಗ ಮಾತ್ರ ನಾವು ಈ ಸತ್ಯತೆ ಅಂತ ಹೇಳ್ತೀವಲ್ಲ, ಈ ಸತ್ಯ ಇದಕ್ಕೆ ಸ್ವಲ್ಪ ಹತ್ತಿರವಾಗಿದ್ದೀವಿ ಅಂತ. ಇದೆಲ್ಲ ನಾನು ಹೇಳ್ತಾ ಇರೋದು ಮೇಲಿನ ಸ್ತರ, ಪ್ರಾಪಂಚಿಕ ಸ್ತರದಲ್ಲಿ. ಇಲ್ಲಿ ಏನಾಗಿರುತ್ತೆ ಅಂದ್ರೆ, ನಮ್ಮ ವಿಚಾರ ಏನಿರುತ್ತೋ ಹಾಗೆ ನಾವು ಮಾತಾಡ್ತಾ ಇರ್ತೀವಿ. ನಮ್ಮ ಒಳಗಡೆ ಏನಿರ್ಬೇಕೋ ಇರುತ್ತೋ ಅದೇ ತರ ನಾವು ಮಾತಾಡ್ತಾ ಇರ್ತೀವಿ. ಮತ್ತೆ ಅದೇ ಮಾತಾಡ್ತಾ ಇರೋ ಹಾಗೆ ನಮ್ಮ ಕಾರ್ಯನೂ ಸಹ ನಾವು ಮಾಡ್ತಾ ಇರ್ತೀವಿ. ಈಗ ನಾವು ನುಡಿದಂತೆ ನಡೆಯುತ್ತೇವೆ. ನಾವು ನುಡಿದಂತೆ ನಡೆಯದಿದ್ದಾಗ ಅಲ್ಲಿ ಹೊಂದಾಣಿಕೆ ಇರಲ್ಲ, ಬರೀ ಬೂಟಾಟಿಕೆ ಇರುತ್ತೆ. ನಿಜ ಅಲ್ವಾ? ಸಾಮಾನ್ಯ ಜನರು ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಇವ್ರು ಹೇಳೋದೇ ಒಂದಪ್ಪ, ಆದ್ರೆ ಇವ್ರು ಇರೋದೇ ಒಂದು ಅಂತ ಅನ್ಕೋತಾ ಇರ್ತಾರೆ. ಸೊ ಈಗ ನಾವು ಹೇಗೆ ಒಳಗಡೆ ಇರ್ತೀವೋ ಅದೇ ರೀತಿ ನಮ್ಮನ್ನ ಹೊರಗಡೆ ಪ್ರಕಟಪಡಿಸ್ಕೊಳ್ಳೋದು. ಈ ಒಳಗಡೆ ಹಾಗಾದ್ರೆ ಏನಿರ್ತೀವಿ ನಾವು? ಈ ಸತ್ಯ ಹೇಳುವುದರ ಅರ್ಥವೆಂದರೆ, ನಾವಿದ್ದ ಸ್ಥಿತಿಯಲ್ಲಿ ನಮ್ಮನ್ನು ಪ್ರಕಟಿಸಗೊಳಿಸುವುದು. ಅಲ್ಲಿ ಯಾವುದೇ ತರ ಆರ್ಟಿಫಿಷಿಯಾಲಿಟಿ ಇರೋದಿಲ್ಲ. ಸೊ ಹೇಗಿದೀವೋ ಹಾಗೇನೆ ನಮ್ಮ ಸ್ಥಿತಿನ ನಾವು ಪ್ರಕಟಗೊಳಿಸ್ತಾ ಇರ್ತೀವಿ. ಈಗ ಇದರಿಂದ ಏನಾಗುತ್ತೆ ಅಂದ್ರೆ, ಆ ಪರಿಣಾಮವಾಗಿ ನಮ್ಮ ಎಚ್ಚರದ ಹಾಗೂ ನಮ್ಮ ಸುಪ್ತ ಮನಸ್ಸುಗಳು ಕಲುಷಿತವಾಗಿ ಕೆಟ್ಟು ಹೋಗುತ್ತವೆ. ನಾವು ಹಾಗೇನಾದ್ರೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಒಳಗಡೆ ಒಂದು ಹೊರಗಡೆ ಅಂತ ಒಂದು ಮಾಡಿದಾಗ ನಮ್ಮಲ್ಲಿ ಸುಪ್ತ ಪ್ರಜ್ಞೆ ಅಂತ ಇರುತ್ತಲ್ಲ, ಸುಪ್ತವಾಗಿ ನಾವು ಆ ವಿಚಾರಗಳು ಹೊರಗಡೆ ಒಂದಿರುತ್ತೆ, ಹೊರಗಡೆ ನಾವು ಬೇರೆ ತರ ಎಕ್ಸ್ಪೋಸ್ ಆದಾಗ ಅಲ್ಲಿ ಕಲುಷಿತ ಆಗೋಗ್ಬಿಡುತ್ತೆ. ಅವು ನಮಗೆ ಒಂಥರ ಕಸಿವಿಸಿ ಉಂಟಾಗುತ್ತೆ. ಕಸಿವಿಸಿ ಉಂಟಾದಾಗ ಅದು ನಾನೇ ಆಗಿರಲ್ಲ. ಅಲ್ಲಿ ಏನಾಗ್ಬಿಡುತ್ತೆ, ಒಂದು ನಮ್ಮಲ್ಲಿ ಇರಬೇಕಾದಂತ ಕಂಪನಗಳ ಒಂದು ಇದನ್ನ ಕೆಳಗೆ ತಗ್ಗಿಸುತ್ತೆ. ಏಕೆಂದ್ರೆ ನಾವು ಹೃದಯದ ಪ್ರಾಮಾಣಿಕವಾದ ಧ್ವನಿಯನ್ನ ಕೇಳಿಸ್ಕೊಳ್ಳಕ್ಕೆ ಸಮರ್ಥವಾಗಿರಲ್ಲ. ಹೃದಯದಲ್ಲಿ ಒಂದು ನಮಗೆ ಸಂದೇಶಗಳು ಬರ್ತಾನೆ ಇರುತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ಆ ಸಂದೇಶಗಳನ್ನ ಕೇಳಿಸ್ಕೊಳ್ಳೋಕ್ಕೂ ನಮಗೆ ಅದನ್ನ ನಾವು ಕೇಳಿಸ್ಕೊಳಕ್ ಆಗೋದಿಲ್ಲ. ಬ್ಲಾಕ್ ಆಗ್ಬಿಡ್ತೀವಿ. ಯಾಕೆಂದ್ರೆ ನಾವೇ ಆಗಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಇದು ಮನುಷ್ಯನು ಅದು ಏನಿದೆಯೋ ಇದೆ ಎಂದು ವಿವಶವಾಗಿ ಹೇಳುವ ಸ್ಥಿತಿ. ಅಂದ್ರೆ ನಾವು ಏನಿದೆಯೋ ಅದನ್ನೇ ಪ್ರಕಟಗೊಳಿಸುವಂಥದ್ದೇ ನಮ್ದು ನಿಜವಾದ ಸ್ಥಿತಿ ಆಗ್ಬೇಕು. ಇದಾಗ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ನಾವು ಮೋಸ ಮಾಡ್ಕೊಂಡಂಗಿರುತ್ತೆ. ನೋಡಿ, ನಮಗೆ ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಸೂತ್ರನೇ ಹೇಳಿರೋದು ಹೇಳ್ಬಿಟ್ಟಿದ್ದಾರೆ. ಏನಂದ್ರೆ ಸತ್ಯವನ್ನೇ ಹೇಳ್ಬೇಕು. ನಾವೇನೇನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಯಮದಲ್ಲಿ ಹೇಳಿದ್ದಾರೆ. ಈ ನಿಯಮದಲ್ಲಿ ಏನೇನು ನಾವು ಮಾಡಬಾರ್ದು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಅಂತೇಳಿ ಏನೇನು ಮಾಡಬಾರ್ದು ಅಂತ ನೆನ್ನೆನೂ ನಾವು ಡಿಸ್ಕಸ್ ಮಾಡಿದ್ವಿ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತೆ ಅಪರಿಗ್ರಹ ಇವೆಲ್ಲವನ್ನು ನಾವು ರೂಢಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಒಳಗೆ ಹೊರಗೆ ಒಂದೇ ಇರ್ತೀವಿ. ಸೊ ಇದು ಬೇಕಾಗಿರೋದು. ಯಾಕೆಂದ್ರೆ ನಾವು ಒಂದ್ ಮಗುಗೆ ನೀನ್ ಸತ್ಯ ಹೇಳು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಅದು ಸತ್ಯನೇ ಆಗಿರುತ್ತೆ. ಅದು ಪಾಪ ಮುಗ್ಧವಾಗೇ ಇರುತ್ತೆ. ಅದು ಹೇಳಿದಾಗ ಅದಕ್ಕೆ ಹಂಗಂದ್ರೆ ಸತ್ಯ ಮತ್ತೆ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಸತ್ಯ ಅಂದ್ರೆ ಏನ್ ಬೇರೆ ಏನಾದ್ರು ಇದೆಯಾ? ಅದೇ ತಾನೇ ನಾನು ಹೇಳ್ತಿದ್ದೀನಿಲ್ಲ, ಅದೇ ತಾನೇ ಸತ್ಯ. ಅದು ಮನೇಲಿ ತುಂಬಾ ಸಲ ಆಗುತ್ತೆ.
ಕೆಲವು ಸಲ ಅದು ತುಂಬಾ ಕಾಮಿಡಿ ಮಾಡ್ತಾ ಇರ್ತಾರೆ ಗುರುಗಳು. ಮನೇಲಿ ಇದ್ರೂನು ಇಲ್ಲ ಅಂತ ಮಗು ಹತ್ರ ಹೇಳಿ ಕಳಿಸ್ತಾರೆ, ಇಲ್ಲ ಅಂತ ಹೇಳು ಅಂತ. ಅದಕ್ಕೊಂಥರ ಆಗುತ್ತೆ, ಅಪ್ಪ ಹೇಳಿದಾರೆ ನಾನು ಇರ್ತೀನಿ ಒಳಗಡೆ, ನಾನು ಇಲ್ಲ ಅಂತ ಹೇಳು ಅಂತ ಹೇಳುತ್ತೆ. ಅಷ್ಟು ಮುಗ್ಧತೆ ಅಂದ್ರೆ ಅದಕ್ಕೆ ತಾನು ತನ್ನ ಸ್ವರೂಪನ ಅದಲ್ಲಿ ತೋರಿಸ್ಕೊಳ್ತಾ ಇರುತ್ತೆ. ಅದೇ ತರನೇ ನಾವು ಮಗುವಿನಲ್ಲಿ ಇರ್ಬೇಕಾದಂತ ಮುಗ್ಧತೆನ ನಾವು ಇಟ್ಕೊಂಡಿರ್ಬೇಕು. ನಮ್ಗೆ ಬಾಬೂಜಿಯವರು ಯಾವಾಗ್ಲೂ ಸತ್ಯವಂತರಾಗಿರ್ಬೇಕೆಂದು ನೆನಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಮಿಥ್ಯೆ ಅಡಗಿದೆ ಅಂತ ಅರ್ಥ. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಸುಳ್ಳಿನ ಒಂದು ಸುಳಿವು ನಮ್ಮ ಒಳಗಡೆ ಅಡಗಿದೆ. ಅದಕ್ಕೆ ಅವ್ರು ನಮಗೆ ಹೇಳ್ತಾ ಇದಾರೆ ಸತ್ಯನೇ ಹೇಳಿ, ಸತ್ಯ ಹೇಳಿ ಅಂತ. ಬಾಬೂಜಿಯವ್ರಿಗೆ ಗೊತ್ತು ಅಲ್ಲೇನೋ ಒಂದ್ ಮಿಥ್ಯೆ ಅಡಗಿದೆ ಅಂತ. ಇಲ್ಲ ಅಂದ್ರೆ ನಮ್ಗವ್ರು ನೆನಪಿಸೋ ಅಗತ್ಯನೇ ಇರ್ತಿರ್ಲಿಲ್ಲ. ಈಗ ನಾವು ಈ ಸಂಕೀರ್ಣತೆಯ ಒಂದು ಜಾಸ್ತಿ ಬೆಳೆಸ್ತಾ ಹೋದಾಗ, ಪದರಗಳನ್ನ ಜಾಸ್ತಿ ಬೆಳೆಸ್ತಾ ಹೋದಾಗ, ಅಂದ್ರೆ ಅಸತ್ಯ ಹೇಳೋದ್ರಿಂದ ಅಥವಾ ಬೂಟಾಟಿಕೆ ಮಾಡ್ಕೊಳ್ಳೋದ್ರಿಂದ ಅಥವಾ ನಮಗ್ ನಾವೇ ಸಮಯಕ್ಕೆ ಸಂದರ್ಭ ತಕ್ಕಂಗೆ ಬಣ್ಣ ಬದಲಾಯಿಸ್ತಾ ಇರೋದ್ರಿಂದ ಏನಾಗತ್ತೆ, ಒಂಥರ ನಮ್ಗೆ ಒಂದು ಕವರಿಂಗ್ಸ್ ಆಗ್ತಾ ಹೋಗ್ಬಿಡುತ್ತೆ, ಪದರಗಳು ಹೆಚ್ಚಾಗ್ಬಿಡುತ್ತೆ. ಪದರಗಳು ಹೆಚ್ಚಾದಾಗ ಈಗ ನಮ್ ಕರ್ನಾಟಕದ ಮೇಲೆ ಏನೇನಾದ್ರೂ ಒಂದು ವೇಪರ್ ಅಥವಾ ಇದು ಇಲ್ಲ ತಿಳ್ಕೊಂಡಾಗ ನಾವು ಕರೆಕ್ಟಾಗಿ ವಸ್ತುಗಳನ್ನ ನೋಡ್ಲಿಕ್ಕಾಗಲ್ಲ, ಮಸ್ಕ್ ಕಾಣತ್ತಲ್ವ, ಹಾಗಾಗೋಗ್ಬಿಡುತ್ತೆ. ಅವಾಗ ನಮಗೆ ಹೃದಯನು ಕೂಡ ಬಾಗ್ಲು ಹಾಕೊಂಡ್ಬಿಡುತ್ತೆ, ಅದು ತಾನು ಏನೂ ಧ್ವನಿನ ಕೇಳಿಸ್ದೇ ಇರೋಂಗ್ ಆಗ್ಬಿಡತ್ತೆ. ಹಾಗಾಗಿ ಸುಲಭವಾಗಿ ನಾವು ತಪ್ಪು ಮಾರ್ಗದರ್ಶನವನ್ನು ಅನುಸರಿಸ್ತೀವಿ. ಅವಾಗ ಏನಾಗುತ್ತೆ, ಹೃದಯನೂ ಬ್ಲಾಕ್ ಆಯ್ತು, ಎಲ್ಲ ನೋಡೋದೆಲ್ಲ ಮಿಥ್ಯೆ ತರ ಆಗೋಯ್ತು. ಅವಾಗ ನಮಗೆ ಬೇರೆ ದಾರಿನ ಅನುಸರಿಸಕ್ಕೆ ಇದು ಒಂದು ಕಾರಣ ಆಗೋಗ್ಬಿಡುತ್ತೆ. ಅದಕ್ಕೆ ಒಂದು ನಮ್ಗೆ ಹೈಸ್ಕೂಲಲ್ಲಿ ಒಂದು ಸುಭಾಷಿತ ಇತ್ತು. ಅದು ಹೆಂಗಿತ್ತಂದ್ರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಅಂತ ಹೇಳಿದ್ರೆ, ನಮಗೆ ಮೇಲ್ಪದದಲ್ಲಿ ನಾವೀಗ ಮಾತಾಡ್ತಾ ಇದೀವಿ. ಇನ್ನು ಬಾಬೂಜಿಯವರ ಅಂತರಾಳದ ಸತ್ಯತೆ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ. ಯಾವಾಗ್ಲೂ ಸತ್ಯನೇ ಹೇಳ್ಬೇಕು. ಸತ್ಯ ಹೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಪ್ರಿಯವಾಗಿರ್ಬೇಕು. ಸತ್ಯ ಅನ್ನೋದು ಇನ್ನೊಬ್ರಿಗೆ ಅದು ತೊಂದರೆ ಆಗುವಂತ ಸತ್ಯನೂ ಸ್ವಲ್ಪ ಹಾಗೆ ನಾವು ಹಾಗೆ ಇಟ್ಕೊಂಡಿರ್ಬೇಕು. ಅದು ಅಪ್ರಿಯವಾಗಿದ್ರೆ, ಪ್ರಿಯವಾಗಿದ್ದನ್ನಾದ್ರೆ ಹೇಳ್ಬೋದು. ಆ ಸತ್ಯ ಒಂದೊಂದ್ಸಲ ಅಪ್ರಿಯವಾಗಿದ್ದನ್ನ ಅದನ್ನ ಹೇಳಕ್ ಹೋಗ್ಬಾರ್ದು. ಅವಾಗಿದ್ದ ಒಂದು ಸುಳ್ಳನ್ನು, ಅಂದ್ರೆ ಸುಳ್ಳು ಆಗಿರುತ್ತದು, ಅಲ್ಲೇನೋ ತಪ್ಪಾಗಿರುತ್ತೆ, ಅದನ್ನು ಕೂಡ ಅವರಿಗೆ ಹೇಳ್ಬಾರ್ದು. ಯಾಕೆಂದ್ರೆ ಅದು ಅವರಿಗೆ ಅಲ್ಲಿ ಹರ್ಟ್ ಮಾಡುತ್ತೆ. ಇಲ್ಲಿ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಮಾತಾಡೋದ್ರಿಂದ ಇನ್ನೊಬ್ರಿಗೆ ನೋವು ಉಂಟಾಗಬಾರ್ದು, ಅವ್ರನ್ನ ನಾವು ಹರ್ಟ್ ಮಾಡಬಾರ್ದು. ಆಗಿರ್ಬೇಕು ನಮ್ಮ ನಡೆ ಮತ್ತೆ ನುಡಿ. ಯಾಕೆಂದ್ರೆ ನಾವು ಇನ್ನೊಬ್ರಿಗೆ ನೋವು ಉಂಟು ಮಾಡಿದಾಗ ಅದು ಉದ್ದೇಶಪೂರ್ವಕವಾಗಿ ಅಲ್ದಿದ್ರು ಕೂಡ ಅದರಲ್ಲಿ ನಮಗೆ ಒಂದು ಅಪರಾಧದ ಪ್ರಜ್ಞೆ ನಮಗೆ ಬೆಳೆದ್ಬಿಡತ್ತೆ. ನಾವು ಅದು ಇರುತ್ತೆ, ಅಲ್ಲಿ ನಿಜನೇ ಇರುತ್ತೆ. ಆದ್ರೆ ಅಲ್ಲಿ ಹೇಳೋವಾಗ ನಾವು ಅವರಿಗೆ ನೋವು ಆಗುತ್ತೆ ಅಂತ ಗೊತ್ತಿದ್ರು ನಾವು ಹೇಳಿದ್ರೆ ಅದು ಅವರಿಗೆ ಒಂದು ನೋವು ಆಗದಾಗ ನಮಗೆ ಅಪರಾಧ ಪ್ರಜ್ಞೆ ಬಂದ್ಬಿಡುತ್ತೆ. ಸೊ ಈ ತರ ಮೂಡಿರುವಂತ ಪಾಪ ಪ್ರಜ್ಞೆಯನ್ನ ತೆಗೆದು ಹಾಕೋದು ಬಹಳ ಕಷ್ಟ. ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಈ ಗಿಲ್ಟ್ ಅನ್ನೋದನ್ನ ತೆಗೆದು ಹಾಕೋದು ತುಂಬಾ ಕಷ್ಟ. ಸೊ ಗಿಲ್ಟ್ ತೆಗೆದಾಕ್ಬೇಕು ಅಂತ ಹೇಳಿದ್ರೆ ನಮಗೆ ಇನ್ನು ಉಳಿದಿರೋದು ಒಂದೇ ಮಾರ್ಗ. ರಾತ್ರಿ ಬೆಡ್ ಟೈಮ್ ಪ್ರೇಯರ್ ಅಲ್ಲಿ ನಾನು ಗೊತ್ತಿಲ್ದೇನೋ, ಗೊತ್ತಿದ್ದೇ ತಪ್ಪು ಮಾಡಿದ್ದು ನಮ್ಗೆ ಅವಾಗಲೇ ಗೊತ್ತಾಗ್ಬಿಡತ್ತೆ. ಆದ್ರೆ ಗೊತ್ತಿಲ್ಲದೆ ಇರೋಂತ ತಪ್ಪು ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾನು ಹೇಳೋ ಉದ್ದೇಶ ಸರಿನೇ ಇರುತ್ತೆ, ಆದ್ರೆ ಅವ್ರು ತಿಳ್ಕೊಳ್ಳೋ ಒಂದು ಭಾವನೆ ಇರುತ್ತಲ್ಲ, ಅದು ಅವರಿಗೆ ತಪ್ಪಾಗಿ ಅರ್ಥ ಆಗ್ಬಿಡುತ್ತೆ. ಅಂಥದ್ದು ಗೊತ್ತಿಲ್ಲದೆ ಇರೋಂತ ಮಾಡಿರೋಂಥ ತಪ್ಪು. ಅದನ್ನ ನಾನು ಪ್ರಾಮಾಣಿಕವಾಗಿ ದೈನ್ಯದಿಂದ ನಾನೇನಾದ್ರೂ ಪ್ರಾರ್ಥನೆ ಮಾಡ್ಕೊಂಡ್ರೆ ಅವ್ರಿಗೆ ನೋವಾಯ್ತು, ಅದನ್ನ ನನಗೆ ನನ್ನಿಂದನೇ ಆಯ್ತು ಅನ್ನೋ ಒಂದು ಭಾವನೆ ಬಂತು ಅಂದ್ರೆ ಅದಕ್ಕೆ ಕ್ಷಮಾಪಣೆ ಕೇಳ್ಬಿಡೋದು. ಸೊ ನಮಗೆ ಪ್ರತಿನಿತ್ಯ ಅದನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗೆಲ್ಲ ನಮ್ಗೆ ಏನಾಗ್ಬಿಡತ್ತೆ, ನಮ್ಮ ವೈಫಲ್ಯ ವಿನಮ್ರತೆಯಿಂದ ನಾವು ಒಪ್ಕೊಂಡ್ಬಿಡ್ತೀವಿ. ಆಮೇಲೆ ಮನಪೂರ್ವಕವಾಗಿ ಪ್ರಾರ್ಥನೆಯ ಸ್ಥಿತಿಯಲ್ಲಿ ನಾವು ಅದನ್ನ ಅರ್ಪಿಸ್ಬಿಡ್ತೀವಿ. ಅವಾಗ ನಮಗೆ ಅದು ಆಲ್ಮೋಸ್ಟ್ ನಲ್ಲಿಫೈ ಆಗ್ಬಿಡತ್ತೆ. ಇದು ನಮ್ಮ ಅಪರಾಧಿ ಪ್ರಜ್ಞೆಯಲ್ಲಿ ಮನಸ್ಸನ್ನು ಶುದ್ಧೀಕರಣ ಮಾಡುತ್ತೆ. ಸೊ ನಮ್ಗೆ ಏನಾದ್ರೂ ದಿನನಿತ್ಯದಲ್ಲಿ ಆಗುವಂತ ಘಟನೆಗಳಿಂದ ಇನ್ನೊಬ್ರಿಗೆ ನೋವು ಉಂಟಾದಾಗ ನಮ್ಗೆ ಒಂದು ಒಳ್ಳೆ ಒಂದು ಮೆಥಡ್ ಕೊಟ್ಟಿದಾರಲ್ಲ, ಅದನ್ನ ನಾವು ಮಾಡ್ಬೇಕು. ಸೊ ಈಗ ನಾನು ಹೇಗಿದ್ದೀನೋ ಹಾಗೆ ನಾನು ಪ್ರಕಟಗೊಳಿಸ್ಬೇಕು ಅನ್ನೋದಾಯ್ತು.
ಇದನ್ನು ಸ್ಥಿತಿ ಎಂದು ಕರೆಯುವುದು ಸಹ ಅದರ ವೈಶಿಷ್ಟ್ಯವನ್ನು ಕೆಡಿಸಿದಂತೆ. ಈಗ ಅದು ಏನಿದೆಯೋ ಅದೇ ಇದೆ ಅನ್ನೋದಾದ್ರೆ ಅದನ್ನ ಒಂದು ಸ್ಥಿತಿ ಅಂತ ಕರೆಯೋದು ಕೂಡ ತಪ್ಪಾಗುತ್ತೆ. ಏಕೆಂದ್ರೆ ನಾವು ಒಳಗಡೆ ಅದು ಏನಿದೆಯೋ ಅದು ಅಂತ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ಸ್ಥಿತಿ ಅಂತ ಕರೆದ್ರೂ ತಪ್ಪಾಗತ್ತೆ, ಅಥವಾ ಇನ್ಯಾವುದೇ ವರ್ಡ್ಸ್ ಇಂದನೂ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗತ್ತೆ. ವಾಸ್ತವವಾಗಿ ವರ್ಣನೆಗೆ ನಿಲುಕದ ಪ್ರಳಯ ಕಾಲದಲ್ಲಿ ಎಲ್ಲ ಶಕ್ತಿಗಳ ಸಂವೃತವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಬಿಂದು ಅದು. ಏನಾಗತ್ತಪ್ಪ ಅಂತ ಹೇಳಿದ್ರೆ, ಈಗ ಪ್ರಳಯ ಕಾಲದಲ್ಲಿ ನಾವೆಲ್ಲ ಮಾಡಿರುವಂತ ಒಂದು ತಪ್ಪುಗಳು ಪ್ರತಿಯೊಂದು ಕೂಡ ಅಲ್ಲಿ ಸಮ್ಮಿಲನ ಆಗುತ್ತೆ. ಹೆಂಗೆ ಆಗತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅಲ್ಲೋಗಿ ಸೇರ್ಕೊಳ್ಳುತ್ತೆ. ಸೊ ನಾನು ಮಾಡ್ಬೇಡ ಬಿಡು, ಪ್ರಳಯ ಕಾಲದಲ್ಲಿ ಎಲ್ಲ ಅಲ್ಲಿ ಹೋಗುತ್ತಲ್ಲ ಅಂತ ಅನ್ಕೊಂಡ್ರೆ ನೋ. ಯಾಕೆ ಅಂದ್ರೆ ನಾವು ಪ್ರಳಯ ಕಾಲದಲ್ಲಿ ಅದೆಲ್ಲನೂ ತಗೊಂಡು ಹೋದ್ರು ಕೂಡ ನೆಕ್ಸ್ಟ್ ನಮ್ಮಲ್ಲಿ ಒಂದು ಸೃಷ್ಟಿ ಆಗುತ್ತಲ್ಲ, ಯಾವುದೇ ಬೇರೆ ಒಂದು ಡೈಮೆನ್ಷನ್ ಅಲ್ಲೇ ಸೃಷ್ಟಿ ಆಗುತ್ತಲ್ಲ, ಅಲ್ಲಿ ಪುನಃ ನಾವು ಅಂಥದ್ದನ್ನೆಲ್ಲ ತಗೊಂಡ್ ಬಂದಿರ್ತೀವಿ. ಸೊ ಈ ಜನ್ಮದಲ್ಲಿ ಈಗ ನಾವ್ ಏನೇನ್ ಮಾಡಿದೀವೋ ಅದನ್ನ ನಾವು ಮತ್ತೆ ತಗೊಂಡ್ ಬಂದೇ ಬರ್ತೀವಿ. ಅದಕ್ಕೋಸ್ಕರ ನಮಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಯಾವ ಅಪಾರ್ಚುನಿಟಿ? ಮನುಷ್ಯನಾಗಿ ಸಿಕ್ಕಿರೋದು ಒಂದು ಅಪಾರ್ಚುನಿಟಿ. ಈ ಅಪಾರ್ಚುನಿಟಿನ ಈ ಒಂದು ಸಂದರ್ಭನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ನೆಕ್ಸ್ಟ್ ಸ್ಲೈಡ್ ಬ್ರದರ್. ಯಾರು ಬಂದಿರಾ? ಈಗ ಅವರ್ಣನೀಯ ಸತ್ಯತೆ ಅಂದ್ರೆ ಈ ಸತ್ಯ, ಈಗ ಇಷ್ಟೊತ್ತು ನಾವು ಈ ಪ್ರಾಪಂಚಿಕವಾಗಿ ನಾವು ಸತ್ಯನ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ವು ಅಂದ್ರೆ ಎಲ್ಲೆಲ್ಲಿ ನಾವು ಆದಷ್ಟು ಕಾಪಾಡ್ಕೋಬೇಕು, ಸತ್ಯದಲ್ಲಿರೋದನ್ನ, ವಿನಮ್ರತೆ ಇಟ್ಕೊಳ್ಳೋದನ್ನ ಹೇಗೆ ಕಲ್ತ್ಕೋಬೇಕು ಅಂತ. ಈಗ ಮೂಲದ ಜೊತೆ ಸತ್ಯ ಹೇಗೆ ಅದು ಅನುರಣಿಸುತ್ತೆ ಅಂತ ನೋಡೋಣ. ಈಗ ಶಕ್ತಿ ಅಥವಾ ಶೂನ್ಯ ಅಂತ ಸಂಪೂರ್ಣವಾಗಿ ತಿಳಿಸಲು ಸಾಧ್ಯವಿಲ್ಲ. ಈ ಒಂದು ಸತ್ಯ ಅನ್ನೋದನ್ನ ನಿಜವಾಗ್ಲೂ ಈ ಮೂಲ ಅಥವಾ ಶಕ್ತಿ ಎಲ್ಲದನ್ನು ಶೂನ್ಯ ಸತ್ಯ ಅಂತಾನು ಕರಿತೀವಿ. ಇದೆಲ್ಲದನ್ನು ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ, ಯಾಕೆಂದ್ರೆ ಅದು ಅದಕ್ಕೆ ಮೀರಿರೋ ಅಂತದ್ದು. ಅದನ್ನು ಈ ಪದಗಳಿಂದ ಕರೆದರೂ ಕೂಡ ಅದು ಒಂದು ರೀತಿಯ ಭೌತಿಕತೆಯ ಅಭಿಪ್ರೇತವಾಗುವುದು. ನಾವು ಇಷ್ಟೆಲ್ಲ ಹೇಳಿದ್ರು ಅದು ಬರೀ ಭೌತಿಕತೆಗೆ ಸಂಬಂಧ ಪಡಂಗ್ ಹೋಗುತ್ತೆ. ಬಾಬೂಜಿಯವರ ಅರ್ಥದಲ್ಲಿ ಸತ್ಯತೆ ಅಂತ ಹೇಳಿದ್ರೆ ನಾನು ಪರಿಪೂರ್ಣವಾದ ಪರಿಶುದ್ಧತೆ ಇರುವಂತದ್ದು ನಿಜವಾದ ಸತ್ಯ ಅಂತ ಹೇಳ್ತಾರೆ. ಅದು ಮುಂದೆ ಬರುತ್ತೆ. ಅಭಿವ್ಯಕ್ತಿಯ ಪದವೂ ಸಹ ಒಂದು ರೀತಿಯ ಅದೇ ಸ್ಥೂಲತೆಯ ಬೋಧನೆ ಆಗುವುದು. ಅದನ್ನ ನಾವು ಪ್ರಕಟಪಡಿಸೋದು ಕೂಡ, ಈಗ ಸತ್ಯತೆಯನ್ನು ಪ್ರಕಟಪಡಿಸ್ತೀವಿ ಅಂತ ಹೇಳ್ತೀವಲ್ಲ, ಆ ಅಭಿವ್ಯಕ್ತಿ ಆ ಪದನೂ ಕೂಡ ಅದಕ್ಕೆ ಸಮನಾಗಿಲ್ಲ, ಅದಕ್ಕಿಂತನೂ ಬೇರೆನೇ ಇದೆ. ಅದು ಅಭಿವ್ಯಕ್ತಿ ಮತ್ತು ಶೂನ್ಯತೆ ಇವೆರಡನ್ನೂ ತಳ್ಳಿ ಹಾಕಿದರೂ ಏನಾದರೊಂದು ಶೇಷ ಉಳಿಯುವುದು. ಹಾಗಾದ್ರೆ ಪ್ರಕಟಪಡಿಸೋದು ನಾನೇನಿದ್ದೀನೋ ಅದೇ ಅಂತ ಹೇಳೋದು ಅಲ್ದೇನೆ, ಅಥವಾ ಏನೂ ಇಲ್ಲದೆ ಇರೋದು ಶೂನ್ಯತೆ ಅಂತ ಹೇಳಿದ್ರು ಅದೆರಡನ್ನು ತೆಗ್ದಾಕಿದ್ರು ಕೂಡ ಏನಾದ್ರೂ ಒಂದಿರ್ಬೇಕಲ್ಲ. ಹಾಗಾದ್ರೆ ಸತ್ಯ ಅನ್ನೋದಕ್ಕೆ ಏನಾದ್ರೂ ಒಂದಿರ್ಲೇಬೇಕಲ್ಲ. ಅದೇನೆ ಅದು, ಅದೇ ಏನಿದೆಯೋ ಇದೆ ಎಂಬುದಕ್ಕೆ ಬೇರೆ ಯೋಗ್ಯ ಅಭಿವ್ಯಕ್ತಿ ಯಾವುದು ಆಗ್ಲಾರ್ದು. ಹಾಗಾದ್ರೆ ಅದೇನಿದೆಯೋ ಅದೇ, ವಾಟ್ ಇಟ್ ಈಸ್, ಇಟ್ ಈಸ್ ವಾಟ್ ಇಟ್ ಈಸ್, ಅದು ಏನಿದೆಯೋ ಅದೇ ಅನ್ನೋದೇ ನಿಜವಾದ ಒಂದು ಸ್ವಲ್ಪ ಅರ್ಥ ಆಗ್ಬೋದು. ಹಂಗಾದ್ರೆ ಸತ್ಯ ಅನ್ನೋದು ಅದು ಏನಿದೆಯೋ, ಬಾಬೂಜಿ ಅವ್ರ ಮನಸ್ಸು ಅವ್ರು ಏನ್ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ ಅಂದ್ರೆ ನಿಜವಾದ ಸತ್ಯ ಅಲ್ಲಿದೆ, ಮೇಲೆ ಮೂಲದಲ್ಲಿ ಇರುವಂತದ್ದು. ಅಂತ ಸತ್ಯದನ್ನ ನಾವು ಪಡಿತಾ ಹೋಗ್ಬೇಕು. ಈಗ ಪ್ರಜ್ಞಾಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಸತ್ಯಸಂಧತೆಯನ್ನು ಬೆಳೆಸ್ಕೊಳ್ಬಹುದು. ಹಾಗಾದ್ರೆ ಪ್ರಜ್ಞಾಪೂರ್ವಕವಾಗಿ ನನಗೆ ಸತ್ಯತೆ ಇಲ್ಲಪ್ಪ, ಭೌತಿಕವಾಗಿ ಮಾತಾಡೋದಾದ್ರೆ ಪ್ರಜ್ಞಾಪೂರ್ವಕವಾಗಿ ಅದನ್ನ ನಾವು ಬೆಳೆಸ್ಕೋಬಹುದಾ? ಖಂಡಿತ ಸಾಧ್ಯ ಇಲ್ಲ. ಪ್ರಜ್ಞಾಪೂರ್ವಕವಾಗಿ ನಾವು ಸತ್ಯಸಂಧತೆಯನ್ನ ಬೆಳೆಸ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ಅದು ಇದರ ಪರಿಣಾಮ ತೀರಾ ಮೇಲಿನದ್ದಾಗಿದೆ. ಅದು ಬಾಬೂಜಿ ಹೇಳ್ದಂಗೆ ಅದು ತುಂಬಾ ಮುಂದಿನ ಸ್ತರದಲ್ಲಿದೆ. ಹಾಗಾಗಿ ಅದನ್ನ ಪ್ರಜ್ಞಾಪೂರ್ವಕವಾಗಿ ನಾವು ಬೆಳೆಸ್ಕೊಳಕ್ ಆಗಲ್ಲ. ಏಕೆಂದ್ರೆ ಅದು ನಮ್ಮ ಪ್ರಜ್ಞೆಯ ಸಂಪೂರ್ಣ ವಿಸ್ತಾರ. ಅಂದ್ರೆ ಸುಪ್ತ ಪ್ರಜ್ಞೆ,
ಮತ್ತೆ ನಮ್ಮ ಜಾಗೃತ ಪ್ರಜ್ಞೆ ಹಾಗೂ ಪ್ರಜ್ಞಾನದ ಶುದ್ಧೀಕರಿಸುವುದರ ಕುರಿತಾಗಿದೆ. ಈ ನಿಜವಾದ ಒಂದು ಸತ್ಯ ಅನ್ನೋದನ್ನ ಅವ್ರು ಯಾವ ರೀತಿ ಹೇಳ್ತಿದ್ದಾರೆ ಅಂದ್ರೆ, ನಮ್ಮಲ್ಲಿರುವಂತ ಪ್ರಜ್ಞೆ ಸ್ತರ ಮತ್ತೆ ಸುಪ್ತ ಪ್ರಜ್ಞೆ ಸ್ತರ, ಜಾಗೃತ ಪ್ರಜ್ಞೆ ಸ್ತರ ಮತ್ತೆ ಪ್ರಜ್ಞಾನದ ಸ್ತರದಲ್ಲಿ ಅದನ್ನ ಸಾಧಿಸ್ಲಿಕ್ಕಾಗುತ್ತೆ. ಅಲ್ಲಿ ಮೇಲ್ಪದರದಲ್ಲಿ ಅದನ್ನೇನು ಮಾಡ್ಲಿಕ್ಕಾಗಲ್ಲ. ಇದನ್ನು ಸಾಧಿಸಲು ನಮಗೆ ಜಾಗೃತ ಮನಸ್ಸಿಗಿಂತ ಮಿಗಿಲಾದುದನ್ನು ಪುನಃ ರಚಿಸಬಲ್ಲ ಒಂದು ವಿಧವಾದ ಅಗತ್ಯವಿದೆ. ಸೊ ನಾವು ಇದನ್ನ ಜಾಗೃತ ಮನಸ್ಸಿನಲ್ಲಿ ಅಂದ್ರೆ ಪ್ರಜ್ಞಾವಸ್ಥೆಯಲ್ಲಿ ಇದಕ್ಕಿಂತ ಏನ್ ಹೇಳ್ತಾರೆ ಸೂಪರ್ ಕಾನ್ಶಿಯಸ್ ಅಲ್ಲಿ ಅಥವಾ ಸಬ್ ಕಾನ್ಶಿಯಸ್ ಅಲ್ಲಿ ಮಾತ್ರ ಅದನ್ನ ನಾವು ರಚಿಸಕ್ಕಾಗತ್ತೆ. ಅದಕ್ಕೇನೆ ನಮಗೆ ಈ ಒಂದು ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿನ ಕೊಟ್ಟಿರೋದು. ಈ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯಲ್ಲಿ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ನಿಜವಾದ ಸತ್ಯ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಇಲ್ಲಿ ನಾವು ಒಂದು ಹಿಂದೆ ಈ ಹೇಗಿರುತ್ತೆ ಅಂತ ಹೇಳಿದ್ರೆ ನೆನಪಾಗ್ತಾನೆ ಇಲ್ಲ, ಯಾವಾಗಲೂ ಓದಿದ್ದದು ನೆನಪಾಗ್ತಾ ಇಲ್ಲ. ಸೊ ಈ ಎಲ್ಲ ಈ ಹಾರ್ಟ್ಫುಲ್ನೆಸ್ ಪದ್ಧತಿ ನಮಗೆ ಎಲ್ಲ ಸುಪ್ತ ಪ್ರಜ್ಞೆ ಎಲ್ಲ ಪದರಗಳಲ್ಲಿರುವ ಒಂಥರ ಸಂಕೀರ್ಣತೆಗಳನ್ನ ಅದು ನಿರ್ಮೂಲನೆ ಮಾಡೋದ್ರ ಮೂಲಕ ಸ್ವಲ್ಪ ಮಟ್ಟಿಗೆ ನಮಗೆ ಆ ಸತ್ಯದ ಅರಿವಾಗ್ತಾ ಹೋಗುತ್ತೆ. ಹಾಗೆ ನಾವು ಮೇಲ್ಪದರದಲ್ಲಿರುವ ಎಲ್ಲ ಸಂಕೀರ್ಣಗಳನ್ನ ನಿರ್ಮೂಲನೆ ಮಾಡಿದಾಗ ಆ ಸತ್ಯಸಂಧತೆ ಒಳಗಡೆಯಿಂದ ಪ್ರಕಟ ಆಗುತ್ತೆ. ಮೇಲ್ಪದರದಿಲ್ಲ ಎಲ್ಲವನ್ನು ನಾವು ಸಂಕೀರ್ಣತೆಗಳನ್ನ ನಿರ್ಮೂಲನೆ ಮಾಡಿದಾಗ ನಮಗೆ ಆ ಒಳಗಡೆಯಿಂದ ಪ್ರಕಟ ಆಗುತ್ತೆ. ಈ ಸತ್ಯಸಂಧತೆ ಅನ್ನೋದು, ಈ ಸತ್ಯ ಅನ್ನೋದು ನಮಗೆ ಹುಟ್ಟದಾಗಿಂದಾನೇ ಬಂದಿರುತ್ತೆ. ಎಲ್ಲನೂ ಕೂಡ ಎಲ್ಲ ಒಳ್ಳೇದೆಲ್ಲ ಅಲ್ಲಿಂದ ನಾವು ಮೂಲದಿಂದನೇ ತಗೊಂಡ್ ಬಂದ್ಬಿಟ್ಟಿರ್ತೀವಿ ಅಲ್ವಾ. ಸೊ ಹಿಂದೆನೂ ನಾವು ಮಾತಾಡಿದ್ವಿ, ಮೂಲದಿಂದನೇ ಎಲ್ಲ ಅವನಲ್ಲಿರೋ ಗುಣಗಳನ್ನ ತಗೊಂಡ್ ಬಂದಿರ್ತೀವಿ. ಪ್ರಮಾಣ ಬೇರೆ ಇರುತ್ತೆ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಕಲುಷಿತಗೊಳಿಸಿರೋದು. ಸೊ ಅಂತ ಹುಟ್ಟಿನಿಂದ ಬಂದಿರೋದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದರ ಅರ್ಥ ನಾವೆಲ್ಲೋ ಒಳ ಸಂಪರ್ಕವನ್ನು ಕಡ್ಕೊಳ್ತಿದೀವಿ ಅಂತ ಅರ್ಥ. ಮೂಲದಲ್ಲಿರೋದನ್ನ ನಾವೇನಾದ್ರೂ ಸರಿಪಡಿಸ್ಕೊಳಕ್ಕೆ ಅಂದ್ರೆ ಅಂತ ಇಲ್ಲ. ಅದರಿಂದ ಅಂತ ಸಂದರ್ಭಗಳಲ್ಲಿ ಸರಿಯಾದ ವಿಧಾನ ಅಂದ್ರೆ ಹಿಂಗೆಲ್ಲ ಇರ್ಬೇಕಾದ್ರೆ ಇದಕ್ಕೆ ಏನಾದ್ರೂ ಒಂದು ವಿಧಾನ ಬೇಕಲ್ಲ. ಆ ಸರಿಯಾದ ವಿಧಾನ ಅಂದ್ರೆ ನಮ್ಮನ್ನು ಆಂತರ್ಯದ ನಿಜ ಸ್ಥಿತಿಗೆ ಒಡ್ಡಿಕೊಳ್ಳುವುದು. ನಮ್ಮ ಆಂತರ್ಯ ಇದೆಯಲ್ಲ, ನಮ್ ಕಾನ್ಸೈನ್ಸ್ ಅಂತ ಕರಿತೀವಲ್ಲ, ಅಂತ ಪ್ರಜ್ಞೆ, ಅದಕ್ಕೆ ನಾವು ಒಡ್ಕೋಬೇಕು. ಅದನ್ನ ನಾವು ಗಮನಿಸ್ಬೇಕು. ಆ ಸ್ಥಿತಿ ಅದು ನಿಜವಾದ ಸ್ಥಿತಿ ಆಗುತ್ತೆ. ಅವಾಗ ಅದರೊಂದಿಗೆ ಒಂದಾಗಬೇಕು ನಾವು, ಮತ್ತು ಆ ಒಳಸ್ಥಿತಿಯಲ್ಲಿ ನಾವು ಕರಗಿ ಲೀನವಾಗಿ ಬಿಡ್ಬೇಕು. ಅವಾಗ ಒಂದು ಸತ್ಯತೆ ನಮಗೆ ಉಳಿಯುತ್ತೆ. ನಾವು ಆ ಒಳಸ್ಥಿತಿಯೊಡನೆ ಲೀನವಾಗಿ ಸದಾ ಅದರ ಸಂಪರ್ಕದಲ್ಲಿದ್ದಾಗ ಸತ್ಯಗುಣ ಸಹಜವಾಗಿ ಪ್ರಕಟಗೊಳ್ಳುತ್ತೆ. ಇದಕ್ಕೆ ನಾವೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ನಾವು ಮಾಡೋ ಅಂತ ಕೆಲಸ ಅಲ್ಲ ಅದು. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಇದು ಆಟೋಮ್ಯಾಟಿಕ್ ಆಗಿ ನಮ್ಮಲ್ಲಿ ಸಹಜವಾಗಿ ಅದು ವ್ಯಕ್ತ ಆಗುತ್ತೆ. ಅದಕ್ಕಾಗಿ ನಾವು ಯಾವುದೇ ತರ ಕೃತಕವಾದ ಒಂದು ಪ್ರಯತ್ನ ಪಡ್ಬೇಕಾಗಿಲ್ಲ. ನಾನು ನಾಳೆಯಿಂದ ಸತ್ಯನೇ ಹೇಳ್ಬೇಕಪ್ಪ, ನಾನು ಸತ್ಯದೊಂದಿಗೆ ಒಂದಾಗ್ಬಿಡ್ಬೇಕಪ್ಪ ಅಂತ ಏನಾದ್ರೂ ಮನಸ್ಸು ಮಾಡಿದ್ರೆ ಅದು ಹೊರಗಿನ ಮುಖದಲ್ಲಿ ಆಗುವಂಥದ್ದಲ್ಲ, ಆಂತರ್ಯದಿಂದ ಆಗ್ಬೇಕಾಗಿರುವಂಥದ್ದು. ಇದು ನಿಜವಾದ ಒಂದು ಅವರ್ಣನೀಯ ಸತ್ಯತೆ ಅಂತ ಏನ್ ಹೇಳ್ತೀವಲ್ಲ ಅದು. ಸೊ ಅದು ಏನಿದೆಯೋ ಅದೇ ಅಂತ ನಾವಿವಾಗ ಅರ್ಥ ಆಯ್ತು. ಅಂದ್ರೆ ಆ ಸತ್ಯ ಅನ್ನೋ ನಿಜವಾದ ಸತ್ಯ ಅನ್ನೋದು ಏನಿದೆಯೋ ಅದೇ ಆ ಸತ್ಯ. ಆ ಸತ್ಯದೊಂದಿಗೆ ನಾವು ಈಗ ಅರ್ಥ ಮಾಡ್ಕೋಬೇಕು. ಈ ನಿಜವಾಗಿ ಸತ್ಯಸಂಧತೆ ಅಂದ್ರೆ ನಮ್ಮ ನಿಜ ವ್ಯಕ್ತಿತ್ವವನ್ನು ಸಹಜವಾಗಿ ತೋರ್ಸೋದು. ಸಹಜವಾಗಿ, ಬಹಳ ಸಹಜತೆ. ಆ ಸಹಜತೆಯಿಂದ ತೋರ್ಸೋದು ಏನಿದೆಯೋ ಅದು ಸತ್ಯಸಂಧತೆ ಆಗಿರುತ್ತೆ. ಈ ಸ್ಥಿತಿಯಲ್ಲಿ ಒಬ್ಬನು ತಾನಾಗಿ ಅದು ಇದ್ದಂತೆ ಇದೆ ಅಂತ ಅನ್ಕೊಳ್ತಾನಲ್ಲ, ಹೌದಪ್ಪ ಅದ ಏನಿದೆಯೋ ಅದೇ ಅಂತ ಅವನಿಗೆ ಮನಸ್ಸಲ್ಲಿ ಅಂತರಾಳವಾಗಿ ಯಾವಾಗ ಬರುತ್ತೋ ಅದು ನಿಜವಾದ ಸತ್ಯಸಂಧತೆ. ಸೊ ಈಗ ಸತ್ಯವಾಡುವುದನ್ನು ಬೆಳೆಸಿಕೊಳ್ಳುವುದು. ಪ್ರತಿಯೊಂದು ಕಲ್ಪನೆಯಿಂದ ದೂರ ಉಳಿಯುವುದರಿಂದ ಮಾತ್ರ ಅದನ್ನು ಸಮೀಪಿಸಬಹುದು. ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳಿದ್ರೆ ನಾವು ಕಲ್ಪನಾ ಲೋಕದಲ್ಲೇ ಯಾವಾಗ್ಲೂ ಇರ್ತೀವಿ. ಎಲ್ಲದನ್ನು ಕಲ್ಪನೆ ಮಾಡ್ಕೊಂಬಿಡೋದು. ಈ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ನಾವು ದೂರ ಉಳಿಯೋದ್ರಿಂದ ನಾವು ಇದರ ಹತ್ರ ಒಂದ್ ಸ್ವಲ್ಪ ಹತ್ರ ಹೋಗ್ಬೋದು.
ಸದ್ವ್ಯವಹಾರದಿಂದ ತನ್ನನ್ನು ಅದರ ಹತ್ರ ಕೊಂಡೊಯ್ಯುವುದು ಅಭ್ಯಾಸವನ್ನು ಅವಲಂಬಿಸಿದೆ. ಸೊ ನಮ್ಮ ವ್ಯವಹಾರನೂ ಅಷ್ಟೇ ಒಳ್ಳೆಯದಾಗಿರಬೇಕು. ನಾವು ನಾವು ಪ್ರಾಪಂಚಿಕವಾಗಿ ವ್ಯವಹಾರ ಮಾಡುವಾಗ, ಒಬ್ಬರ ಹತ್ರ ಮಾತಾಡುವಾಗಲಿ, ನಮ್ಮ ಕಾರ್ಯವೈಖರಿ ಪ್ರತಿಯೊಂದನ್ನು ಕೂಡ ನಮ್ಮನ್ನು ನಾವು ಏನು ಅಭ್ಯಾಸ ಮಾಡ್ತಾ ಇದೀವೋ ಅದನ್ನು ಅವಲಂಬಿಸಿದೆ. ನಾವು ಎಷ್ಟು ತೀಕ್ಷ್ಣವಾಗಿ ಅಭ್ಯಾಸ ಮಾಡ್ತೀವೋ ಅಷ್ಟು ನಾವು ಪ್ಯೂರಾಗಿ ಕರೆಕ್ಟಾಗಿ ಇರ್ತೀವಿ. ಇಲ್ಲ ಅಂದರೆ ಅಲ್ಲೂ ನಾವು ನಮ್ಮ ಅದೇನು ಮುಖವಾಡಗಳು ಅಂತ ಹೇಳಿದ್ನಲ್ಲ ಅದನ್ನು ನಾವು ತೋರಿಸ್ಕೊತಾನೆ ಇರ್ತೀವಿ. ದೃಢತೆಯು ಇದರಲ್ಲಿ ಸಹಾಯಕವಾಗುವುದು. ಸೊ ನನ್ನಲ್ಲಿ ಒಂದು ಬಲವಾದ ದೃಢತೆ ಇರಬೇಕು. ಎಸ್, ಅದು ನಿಜವಾದ ಆಸಕ್ತಿಯನ್ನ ನಾನು ಪಡಿಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಅದು ಬಲವಾದ ದೃಢತೆ ಇರಬೇಕು. ಆದರೆ ಗಂತವ್ಯ ಮುಟ್ಟುವ ಮೊದಲೇ ಈ ದೃಢತೆಯು ಅಪ್ಪಣೆಯನ್ನು ತೆಗೆದುಕೊಳ್ಳಬೇಕು. ಇದನ್ನ ನಾವು ಕೊನೆಗೆ ಇನ್ನೇನು ಮುಟ್ತೀವಿ ಅಂತಂದಾಗ ಅದು ಎಷ್ಟು ಬಲವಾಗಿರ್ಬೇಕು ಅಂತ ಹೇಳಿದ್ರೆ ಆ ದೃಢತೆ ಅದು ನಮಗೆ ಸಾಥ್ ಕೊಡಬೇಕು, ಅಥವಾ ನಮಗೆ ಅದು ಸಪೋರ್ಟ್ ಮಾಡ್ಬೇಕದು. ಸೊ ಅಂತ ದೃಢತೆ ಆಗ ಮೂಲದ ಭಾಸವಾಗಬಲ್ಲದು. ಈ ಭಾಸವೂ ಇಲ್ಲದಂತಾದಾಗ ನಾವು ಮೂಲ ಸ್ಥಿತಿಯನ್ನು ಹೊಂದಿರುವೆವೆಂದು ತಿಳಿಯಬಹುದು. ಈಗ ಈ ಕಲ್ಪನೆಗಳು ಅಂತ ಅಂದ್ರೆ ಏನು? ಕಲ್ಪನೆಗಳಿಂದ ನಾವು ಬಿಡಿಸ್ಕೊಳ್ಳೋದು ಅಂತ ಅಂದ್ರೆ ಏನು? ಕಲ್ಪನೆಗಳನ್ನ ನಾವು ಬಿಡಿಸ್ಕೊಂಡಾಗ ನಮ್ಮ ಪ್ರಜ್ಞೆಯಲ್ಲಿರುವ ಎಲ್ಲ ಸಂಕೀರ್ಣತೆಗಳು, ನಾವು ಆವಾಗಲೇ ಹೇಳಿದ್ವಿ ಪ್ರಜ್ಞೆನಲ್ಲಿ ಸಂಕೀರ್ಣತೆಗಳಿರುತ್ತೆ, ಮತ್ತು ಕಲ್ಮಶಗಳನ್ನು ನಿವಾರಿಸಿದಾಗ ಅದಕ್ಕೆ ನಮಗೆ ಮೆಥಡ್ ಗೊತ್ತು. ಬೆಸ್ಟ್ ಮೆಥಡ್ ಕ್ಲೀನಿಂಗ್. ಪ್ರಜ್ಞೆಯಲ್ಲಿರುವ ಎಲ್ಲ ಸಂಕೀರ್ಣತೆ ಮತ್ತು ಕಲ್ಮಶಗಳನ್ನು ನಿವಾರಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಧ್ಯಾನಾಭ್ಯಾಸಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ತಿಳುವಳಿಕೆ ಮಾಡಿಕೊಂಡು ಅದರಲ್ಲಿ ನಾವು ಕಾರ್ಯತತ್ಪರಾದಾಗ ನಮಗೆ ಅದು ಸರಿಯಾದ ಒಂದು ನಡವಳಿಕೆಗೆ ನಮಗೆ ಸಹಾಯ ಮಾಡುತ್ತೆ. ಆಗ ಮಾತ್ರ ನಾವು ನಿಜ ಸ್ವರೂಪದ ಪ್ರಜ್ಞೆಯನ್ನು ತಲುಪಲು ಸಾಧ್ಯವಾಗುತ್ತೆ. ಇಲ್ಲಿ ಯಾವುದೇ ಒಂದರಲ್ಲೂ ನಾವು ಕುಂಠಿತ ಆಯ್ತು ಅಂತಂದ್ರೆ ಅದನ್ನ ಪಡಿಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಪ್ರಜ್ಞೆನೂ ಕೂಡ ಮುಗಿದ ಮೇಲೆ ನಾವು ನಂತರದ ಸತ್ಯಕ್ಕೆ ಸಮಾನವಾದ ಸ್ಥಿತಿಗೆ ಬರ್ತೀವಿ. ಆವಾಗ ಬಾಬೂಜಿ ಹೇಳ್ತಾರಲ್ಲ, ಆ ಸತ್ಯದ ಕಡೆಗೆ ನಾವು ಸುಮಾರಾಗಿ ಒಂದು ಪ್ಯಾರಲಲ್ ಆಗಿ ಇರ್ತೀವಿ. ಸೊ ಆ ಸತ್ಯತೆ ಕಡೆಗೆ ನಾವು ಹೋಗ್ತೀವಿ. ಸೊ ಇದು ನಾವು ಹಾಗಾದ್ರೆ ಸತ್ಯ ಅಂತ ಹೇಳಿದ್ರೆ ಏನ್ ಹೇಳಿದ್ರು, ನಮಗೆ ಆ ಸತ್ಯ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು. ಈ ಒಂದಕ್ಕೊಂದಕ್ಕೆ ಮೆಟ್ಟಿಲುಗಳು ಇದ್ದಂಗೆ ಒಂದೊಂದನ್ನೇ ನಾವು ಫಸ್ಟ್ ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಮಗೆ ಖಂಡಿತವಾಗೂ ದೇವ್ರ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆ ಬಾಬೂಜಿ ಅಷ್ಟು ಸತ್ಯ ಅಂದ ತಕ್ಷಣ ಫಸ್ಟ್ ತೋರ್ಸೋದು ನಾ ಸತ್ಯ ಹೇಳ್ಬಿಟ್ರೆ ಆಗೋಯ್ತಲ್ವಾ ಅನ್ನೋದಷ್ಟೇ ಅನ್ಸುತ್ತೆ. ಆದ್ರೆ ಆಧ್ಯಾತ್ಮಿಕವಾಗಿ ಬಾಬೂಜಿಯವರು ಇದು ಸತ್ಯ ಸಾಕ್ಷಾತ್ಕಾರ ಆಗ್ಬೇಕು, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು, ಆಮೇಲೆ ದೇವ್ರ ಭಗವಂತನ ಸಾಕ್ಷಾತ್ಕಾರ ಅಥವಾ ದೇವ್ರ ಸಾಕ್ಷಾತ್ಕಾರ ಆಗ್ಬೇಕು. ಇದೆಲ್ಲ ಆಗೋದು ಯಾವಾಗ? ಹಾಗಾದ್ರೆ ನಾವು ನಮ್ಮ ಅಭ್ಯಾಸನ ಯಾವುದೇ ಒಂದು ಆಪ್ಷನ್ ಕೊಡ್ದೇನೆ ಮಾಡ್ಕೊತಾ ಹೋಗೋದು. ಶುದ್ಧೀಕರಣ ಈಸ್ ಎ ಮಸ್ಟ್. ಯಾಕೆಂದ್ರೆ ನಾವೆಲ್ಲ ನೋಡ್ಕೊಂಡ್ವಿ, ಇಷ್ಟೊತ್ತು ಮಾತಾಡಿದ್ವಿ, ಅಲ್ಲಿರೋ ಅಂತ ಸಂಕೀರ್ಣತೆನ ತೆಗಿಬೇಕು ಅಂತ ಹೇಳಿದ್ರೆ ಕ್ಲೀನಿಂಗ್ ಇಂದಾನೇ ಸಾಧ್ಯ. ಅದಕ್ಕೆ ಗುರುಗಳ ಸಹಾಯನೂ ಸಿಗ್ತಾನೆ ಇರುತ್ತೆ. ಯಾವಾಗ್ಲೂ ಅದನ್ನ ನಾವು ಮಾಡ್ಕೊಳ್ತಾನೆ ಹೋಗ್ಬೇಕು. ಇದು ಯಾವಾಗ ನಮ್ಮ ಎಲ್ಲ ವ್ಯವಹಾರಗಳು ನಾವು ನಿಸರ್ಗದಲ್ಲಿರುವ ಹಾಗೆ ನಡೆಯಬೇಕೆಂದ್ರೆ ಸತ್ಯವನ್ನ ಆಡುವುದರ ಉದ್ದೇಶ ಆಗಿರತ್ತಲ್ವಾ. ಇದು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ನಾವು ಸುಮಾರಾಗಿ 12th ಪಾಯಿಂಟ್ಗೆ ಹೋದಾಗ ಕೆಲಸ ಆಗತ್ತೆ. ಸೊ 12th ಪಾಯಿಂಟಿಗೆ ಹೋಗೋದು ಅಂತ ಹೇಳಿದ್ರೆ ಅದು ಕೆಳಗಿನ ಹಂತಗಳಲ್ಲಿ ಏನೇನಿದೆ, ಇನ್ನು 12th ಪಾಯಿಂಟ್ ಅಲ್ಲಾಯ್ತು, ಆದ್ರೆ ಕೆಳಗಿನ ಹಂತ ಇನ್ನೇನೇನಿದೆ. ಫಸ್ಟು ನಾವು ಫಾರ್ ಎಕ್ಸಾಂಪಲ್ ನಾವು ಫಸ್ಟು ಗುರುಗಳಿಗೆ ಒಬ್ಬ ಶಿಷ್ಯ ಆಗ್ಬೇಕು. ಫಸ್ಟ್ ಅವ್ರು ನಮ್ಮನ್ನ ನಮ್ಮ ಮೇಲೆ ಅವ್ರ ದೃಷ್ಟಿ ಬೀಳ್ಬೇಕು. ಅಂದ್ರೆ ಇದು ಒಂದು ಒಳ್ಳೆ ಅಭ್ಯಾಸಯಪ್ಪ, ಇದನ್ನ ನಾನು ಮುಂದೆ ತಗೊಂಡೋಗೋಣ ಅನ್ನೋ ಒಂದು ದೃಷ್ಟಿ ಯಾವಾಗ ಬೀಳತ್ತೆ ಗೊತ್ತಾ? ನಾವು 9th ಪಾಯಿಂಟಲ್ಲಿದ್ದಾಗ ನಮಗೆ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ನಾವು ಭಕ್ತನಾಗಿರ್ತೀವಿ. ಅವಾಗ ಗುರುಗಳಿಗೆ ನಾವು ನಿಜವಾದ ಶಿಷ್ಯ ಆಗಿರ್ತೀವಿ. ಅಲ್ಲಿ ತನಕ ಬರೀ ನಮ್ಮ ಪ್ರಯತ್ನ ಆಗ್ತಾ ಇರುತ್ತೆ, ಗುರುಗಳ ಗಮನ ಸೆಳೆಯೋದ್ರಲ್ಲೇ ಇರ್ತೀವಿ ನಾವು. ಆದ್ರೆ ಗುರುಗಳು ನಮ್ಮ ಕಡೆ ಗಮನ ಸೆಳೆಯೋದು ಯಾವಾಗ ಅಂದ್ರೆ ಅವ್ರನ್ನ ಇದಕ್ಕೆ ಬಂದಾಗ ನಾವು 9th ಪಾಯಿಂಟಲ್ಲಿದ್ದಾಗ. ಇನ್ನು ಸತ್ಯ ದೂರ ಇದೆ.
ಆಮೇಲೆ ನಮಗೆ 10ನೇ ಬಿಂದುಗೆ ಬಂದಾಗ ನಮಗೆ ಗುರುಗಳ ಒಂದು ಅವರ ಶಿಷ್ಯ ಅಂತ ಅವ್ರು ಎಕ್ಸೆಪ್ಟ್ ಮಾಡ್ಕೊಂಡ್ರು. ಆಮೇಲೆ ಅದಾದ್ಮೇಲೆ ನಾವು ನಿಜವಾದ ಭಕ್ತ ಆದ್ವಿ. ಆದ್ಮೇಲೆ ನಮಗೆ ಒಂದು ಆನಂದ ಸಿಗ್ತಾ ಹೋಗುತ್ತೆ. ಅದು ಯಾವಾಗ ಗೊತ್ತಾ? 10th ಪಾಯಿಂಟಲ್ಲಿ. ಅದಾದ್ಮೇಲೆ ಏನಾಗುತ್ತೆ, ಆ ಆನಂದಕ್ಕೂ ಇನ್ನೊಂದು ಸ್ವಲ್ಪ ಮುಂದೆ ಹೋದಂಗೆ, ಅಂದ್ರೆ 10 ಮತ್ತೆ 11 ಮಧ್ಯ ನಮಗೆಲ್ಲ ಗೊತ್ತು ಸಹಸ್ರದಳ ಕಮಲ ಅಂತ ಇದೆಯಲ್ಲ, ಆ ಒಂದು ಪಾಯಿಂಟ್ ಅಲ್ಲಿ ನಮಗೆ ಸಚ್ಚಿದಾನಂದ ಸಿಗ್ತಾ ಹೋಗುತ್ತೆ. ಇದನ್ನು ದಾಟ್ಬೇಕಂತೆ, ಸತ್ಯ ಬೇಕು ಅಂತ ಹೇಳಿದ್ರೆ ಇದನ್ನು ದಾಟ್ಬೇಕು. ಆವಾಗ 11ನೇ ಪಾಯಿಂಟ್ ದಾಟ ಮೇಲೆ ನಮಗೆ ಒಂದು ಸತ್ಯದ ವಲಯ ಗೋಚರಿಸುತ್ತೆ. ಇದು ಆದ್ಮೇಲೆ ಅದು ಅಲ್ಲಿಗೂ ಮುಗಿಲಿಲ್ಲ ನಮ್ದು ಪ್ರಯಾಣ. ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ನಮಗೆ 12ನೇ ಪಾಯಿಂಟ್ ದಾಟ್ತಾ ಇರೋ ಹಾಗೆ ನಮಗೆ ಎಲ್ಲದರಿಂದ ಮರೆಯಾಗೋಗ್ಬಿಡ್ತೀವಿ ನಾವು. ನಮ್ಮ ಎಕ್ಸಿಸ್ಟೆನ್ಸೇ ಇರಲ್ಲ, ಏನೂ ಇರಲ್ಲ. ಸತ್ಯದ ವಲಯದಲ್ಲಿ ಮಾತ್ರ ನಾವು ಈಜಾಡೋ ಅಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ ನಾವು. ನಮ್ಮ ಜೀವನದಲ್ಲಿ ಏನೇ ಬಂದ್ರು ಆವಾಗ ನಮಗೆ ಅವಾಗ ಎದುರಿಸೋ ಶಕ್ತಿ ಇರುತ್ತೆ. ಎಂಥದ್ದೇ ಬರಲಿ ಅದನ್ನ ಎದುರಿಸೋಂಥ ಶಕ್ತಿ ಬರುತ್ತೆ, ತಾಳ್ಮೆ ಬರುತ್ತೆ. ಸೊ ಈಗ ನಾವು ನಮಗೆ ಗುರುವಿನಿಂದ ಏನೇ ಬಂದ್ರು ಅದು ನಾವು ಸ್ವೀಕಾರ ಮನೋಭಾವನ ಮಾಡಕ್ಕೆ ನಾವು ಶುರು ಮಾಡ್ತೀವಿ. ನಮ್ದು ಸ್ವೀಕಾರ ಮನೋಭಾವ ಈ ಪಾಯಿಂಟಲ್ಲಿ ಬರುತ್ತೆ. ಸೊ ಈಗ ಗುರುಗಳು ಇಷ್ಟೆಲ್ಲ ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಕೊನೆಗೆ ಬರೋದು ಪ್ರಾಕ್ಟೀಸ್. ಇದೆಲ್ಲದಕ್ಕೂ ಉತ್ತರ ಪ್ರಾಕ್ಟೀಸ್. ಎಲ್ಲೇ ಒಂಚೂರು ತೊಡಕಾದ್ರೂ ಕೂಡ, ನಾನು ಧ್ಯಾನ ಮಾಡ್ತಾ ಇದ್ದೀನಲ್ವಾ, ಆಯ್ತು ಗುರುಗಳ ಮೇಲೆ ಭಾರ ಹಾಕ್ಬಿಡೋಣ, ಕ್ಲೀನಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿರೋ ಅಂಥ ಕಲ್ಮಶಗಳನ್ನ ಯಾರು ತೆಗಿಬೇಕು? ಗುರುಗಳು ತೆಗಿತಾರೆ ನಿಜ, ಆದ್ರೆ ನಮ್ದೇ ಆದಂಥ ಮುದ್ರೆಗಳನ್ನ ನಾವು ತೆಕ್ಕೊಂಡಾಗ ಅವ್ರಿಗೆ ಸಹಾಯ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಎಲ್ಲನೂ ಬಹಳ ಮುಖ್ಯ. ನೋಡಿ, ಎಷ್ಟೋ ಸಲ ನಾವು ಅಪರಾಧ ಪ್ರಜ್ಞೆಯಿಂದ ತೊಳ್ಳಾಡ್ತಿರ್ತೀವಿ. ಅಪರಾಧ ಪ್ರಜ್ಞೆನ ಒಂದೊಂದ್ಸಲ ಹೇಳ್ತಾರೆ ಗುರುಗಳು ಸಹ ತೆಗಿಯಕ್ಕಾಗಲ್ಲ. ಅಂತ ಅಪರಾಧ ಪ್ರಜ್ಞೆಗೆ ನಾವು ಕ್ಷಮೆ ಯಾಚಿಸದೆ ಹೊರತು ಅದರಿಂದ ನಮಗೆ ಹೊರಕ್ಕೆ ಬರೋಕ್ಕಾಗಲ್ಲ. ಡಿ ಪಾಯಿಂಟಲ್ಲಿ ಏನಿರುತ್ತಲ್ವ, ಅದು ಗಿಲ್ಟು. ಆ ಗಿಲ್ಟಿಂದ ನಮಗೆ ಹೊರಗೆ ಬರೋಕ್ಕಾಗೋದೇ ಇಲ್ಲ. ಸೊ ನಮಗೆ ಬೆಡ್ ಟೈಮ್ ಪ್ರೇಯರಲ್ಲಿ ಅಪರಾಧ ಪ್ರಜ್ಞೆ ಏನಿಲ್ಲ ಅದನ್ನು ನಾವು ಸಂಪೂರ್ಣವಾಗಿ ತೆಗೆದಾಕೊಂಡು ಪ್ರತಿಯೊಂದು ಅವ್ರು ಏನು ಹಾಕೊಟ್ಟಿದಾರಲ್ಲ ಅದು ಸರಳವಾದ ಮಾರ್ಗ ಅಂತ ಹೇಳಿದ್ವಿ. ಆ ಸರಳವಾದ ಮಾರ್ಗನ ಸರಿಯಾಗಿ ಪಾಲಿಸಿದ್ದೆ ಆದ್ರೆ ನೋ ಡೌಟ್ ನಾವು 12ನೇ ವಲಯದಿಂದ ನಾವು ಮುಂದೆ ಹೋಗ್ಬಿಟ್ಟು ಆ ಸತ್ಯ ಸಾಕ್ಷಾತ್ಕಾರ ಆಗುತ್ತೆ. ಸತ್ಯ ಸಾಕ್ಷಾತ್ಕಾರ ಒಂದ್ಸಲ ಆಯ್ತು ಅಂತ ಹೇಳಿದ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರನೂ ಆಗುತ್ತೆ. ಅಲ್ಲಿಂದ ಮುಂದೆ ನಮಗೆ ಭಗವಂತ ಸಾಕ್ಷಾತ್ಕಾರ ಆಗುತ್ತೆ. ಸೊ ಇದಿಷ್ಟನ್ನು ನಾವು ಸತ್ಯದ ಬಗ್ಗೆ ಗುರುಗಳ ಒಂದು ಪ್ರಕಾರದಲ್ಲಿ ಹೇಗೆ ನಾವಿರಬೇಕು, ನಮ್ಮ ಜೀವನ ಕ್ರಮನ ಹೇಗೆ ಮಾಡ್ಕೋಬೇಕು, ಇದನ್ನ ನಾವು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಹೇಳಿದ್ದಾರೆ, ಒಂದೇ ಲೈನಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ನಾನಿನ್ನೂ 1ನೇ ಪಾಯಿಂಟಲ್ಲೇ ಇದೀನೋ ಏನೋ, ನಾನು ಹೇಗಪ್ಪ ಇಷ್ಟೆಲ್ಲ ಯೋಚನೆ ಮಾಡೋದು ಅಂತ ಯೋಚನೆ ಮಾಡೋದು. ದೃಢತೆ ಇರಬೇಕು ಅನ್ನೋದು ಅದಕ್ಕೆ. ಬಲವಾದ ದೃಢತೆ ಇತ್ತು ಅಂತ ಹೇಳಿದ್ರೆ ಇದು ಖಂಡಿತ ಸಾಧ್ಯ. ಸೊ ಸತ್ಯನ ಸುಮಾರಾಗಿ ಮಾತಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ನಮಗೆ ಕಷ್ಟಗಳು ದೇವಿ ಕೃಪೆ ಅಂತೆ. ಇದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ನಾವು ಪ್ರಾಪಂಚಿಕವಾಗಿರೋದು ಕಷ್ಟಗಳಿಗೆ ಹೆದರ್ತೀವಿ, ಕಷ್ಟಗಳಿಗೋಸ್ಕರನೇ ಭಗವಂತನ ಬೇಡ್ಕೊಳ್ತೀವಿ. ಸೊ ಇದನ್ನಾಗೆ ನಾವು ಅದನ್ನ ನಾವು ಸರಿಯಾಗಿ ನಿಭಾಯಿಸೋದು. ಸುಮಾರಾಗಿ ನಾವೆಲ್ಲರೂ ಅಭ್ಯಾಸ ಶುರು ಮಾಡಕ್ ಮುಂಚೆ, ಸಹಜ ಮಾರ್ಗಕ್ಕೆ ಬರಕ್ ಮುಂಚೆ ಬೇರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀವಿ. ಆ ಸತ್ಯನೇ ಬೇಕು, ಆ ಭಗವಂತನೇ ಬೇಕು ಅಂತ ಬಂದಿರೋರು ಐ ಥಿಂಕ್ ತುಂಬಾ ವಿರಳ ಅಂತ ಅನ್ಕೋತೀನಿ. ಈ ತರ ಒಂದು ನಾವು ದೃಷ್ಟಿ ಇಟ್ಕೊಂಡು ಬಂದಿದೀವಿ ನಿಜ, ಆದ್ರೆ ಬರ್ತಾ 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 ನಮಗೆ ಅದರಲ್ಲಿ ಏನ್ ನಿಜವಾದಿರ್ಲಿ ಅಂತ ಅರ್ಥ ಆಗ್ತಾ ಹೋಗಿದೆ, ಸುಮಾರಾಗಿ ಅರ್ಥ ಆಗಿದೆ. ಹೌದಪ್ಪ, ಇದಿರೋದು ಹಾಗೇನೆ, ಅದನ್ನ ನಾನು ಮಾಡ್ಕೊಳ್ಳೇಬೇಕು ಅನ್ನೋದನ್ನೇ ನಾವು ಮನ್ಗಂಡಿದೀವಿ ಈಗ ಆಲ್ರೆಡಿ. ಸೊ ಇದರಲ್ಲಿ ಕಷ್ಟಗಳು ದೈವಿ ಕೃಪೆ ಅಂತೆ. ಸೊ ಕಷ್ಟಗಳು ಅಂದ್ರೆ ಏನು? ಹಾಗಾದ್ರೆ ಯಾವ ತರ ಕಷ್ಟಗಳು? ಇಲ್ಲಿಂದ ಭಕ್ತಿಯು ಆರಂಭವಾಯಿತು. ಭಕ್ತನಿಗೆ ಸ್ವಾಮಿ ಭಕ್ತಿ ಅರಿವಾಗಿ ಆತನ ಸ್ಮರಣೆಯು ಸದಾ ಹೃದಯದಲ್ಲಿ ನೆಲೆಸತೊಡಗಿತು. ಯಾವಾಗ ಭಕ್ತಿ ಆರಂಭ ಆಯ್ತು? ನಮಗೆ
9ನೇ ಪಾಯಿಂಟಲ್ಲಿ ಭಕ್ತಿ ಆರಂಭ ಆಯಿತು. ಅವನಿಗೆ ಬೇರೆ ಆ ಸ್ವಾಮಿ ಭಕ್ತಿನ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಯಾವಾಗಲೂ ಅವನನ್ನು ಆರಾಧಿಸೋದೇ ಕೆಲಸ ಆಯಿತು, ಯಾವಾಗಲೂ ಅವ್ನ ಸ್ಮರಣೆಯಲ್ಲಿರೋದೇ ಅಂತ ಆಯಿತು. ಅಲ್ಲಿಂದ ನಮ್ಮದು ಪ್ರಯಾಣ ಶುರು ಆಗಿದೆ ಅಂತ ಅಂದ್ಕೊಂಡ್ರೆ, ಈಗ ಅದಕ್ಕೆ ಮುಂಚೆ ಸ್ವಲ್ಪ ಈ ಕಷ್ಟಗಳು ಅಂದರೆ ಏನು, ಅದು ನಮಗೆ ಯಾವ ಥರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಬಾಬೂಜಿಯವ್ರ ಪ್ರಕಾರ ಆ ಕಷ್ಟ ಅಂದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ನೋಡೋಣ. ಈ ಈ ಈ 5ನೇ ತತ್ವದಲ್ಲಿ ಈ 2ನೇ ಭಾಗ ಈ ಕಷ್ಟಗಳು ಅಂತ ಬರುತ್ತಲ್ಲ, ಆ ಸಂಕಷ್ಟಗಳು ನಮಗೆ ನಮ್ಮ ಒಳಿತಿಗಾಗೆ ಬರುತ್ತಿವೆ ಎಂದು ಸ್ವೀಕರಿಸಿ ಕೃತಜ್ಞರಾಗುವುದು. ಇದು ಎಷ್ಟು ಜನಕ್ಕೆ ಸಾಧ್ಯಪ್ಪ? ಕಷ್ಟಗಳು ಬಂದಾಗ ನಾವೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರ್ತೀವಿ. ಅದ್ರ ಜೊತೆಗೆ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ ಅದು ಹೇಗೆ? ಇದಕ್ಕೂ ಸತ್ಯವಂತರಾಗಿರೋದಕ್ಕೂ ಏನು ಸಂಬಂಧ ಹಂಗಾದ್ರೆ? ಒಂದೇ ನಿಯಮದಲ್ಲಿ ಸತ್ಯವಂತರಾಗಿರಿ ಅಂತ ಹೇಳಿದ್ರು, 2ನೇ ನಿಯಮ ಆದರೆ ಮುಂದುವರೆದಂಗೆ ಕಷ್ಟಗಳು ನಮ್ಮ ಹಿತಕ್ಕಾಗಿ ಬಂದಿವೆ, ಅದನ್ನು ದೈವಿ ಕೃಪೆಯಿಂದ ತಿಳಿದು ಕೃತಜ್ಞರಾಗಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಸಂಬಂಧ? ಮೇಲ್ನೋಟಕ್ಕೆ ನಮ್ಗೆ ಅನ್ಸುತ್ತೆ ಏನು ಸಂಬಂಧ ಇಲ್ಲ ಅಂತ. ಆದರೆ ಇದು ಹೇಗಾಗತ್ತೆ ಅಂತ ಹೇಳಿದ್ರೆ, ಈಗ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಮಗುಗೆ ತುಂಬ ಹುಷಾರಿಲ್ಲ ಅಂತ ತಿಳ್ಕೊಳ್ಳೋಣ. ನಾವು ಚಡ್ಪಡಿಸ್ತಾ ಇರ್ತೀವಿ, ಮಗುಗೆ ಹುಷಾರಿಲ್ಲ ಅಂದಾಗ ತುಂಬ ಚಡ್ಪಡಿಸ್ತಾ ಇರ್ತೀವಿ, ತುಂಬ ಕಳವಳನೂ ಆಗಿರುತ್ತೆ. ಅವಾಗ ಯಾರೋ ಬಂದ್ಬಿಟ್ಟು ಅದಕ್ಕೆ ಏನಂತಾರೆ, ನಿನಗೆ ಈ ಮಗು ಹುಷಾರಿಲ್ವಲ್ಲ ಅದಕ್ಕೆ ದೈವಿ ಕೃಪೆ ಅಂತ ಭಾವಿಸ್ಕೋ, ಇದು ಬಂದಿರೋದು ಅದು ವರ ಅಂತ ತಿಳ್ಕೊ ಅಂತ ಹೇಳಿದ್ರೆ ಏನಾಗುತ್ತೆ? ನಮ್ಮ ಮನಸ್ಸಿಗೆ ಏನಾಗುತ್ತೆ? ಅವಾಗ ನಾವು ಮಗು ಸ್ಥಿತಿನ ನಿಭಾಯಿಸೋಕ್ಕಾಗ್ತಾ ಇಲ್ಲ, ಒಂದು ಮೊದಲೇ ಕಳವಳಗೊಂಡಿರ್ತೀವಿ, ಇನ್ನೊಂದು ಅವಾಗ ಬಂದ್ಬಿಟ್ಟು ಇದು ದೈವಿ ಕೃಪೆ ಅಂತ ತಿಳ್ಕೊ ಅಂತ ಅಂದರೆ ನಮಗೆ ಹೇಗಾಗಬೇಕು? ಆದರೆ ಆವಾಗ ಅವ್ರಂಗೆ ಹೇಳಿದ್ರು ಕೂಡ ನಮಗೆ ಯಾವ ಪರಿಣಾಮನೂ ಬೀರಲಿಲ್ಲ ಅಂತ ಅಂದಾಗ ನಮಗೆ ಅದೊಂದು ಅಮಾನವೀಯ ಅಂತ ಅನಿಸುತ್ತೆ. ಆದರೆ ನಿಮ್ಮ ಮಗುವಿಗೆ ಅತ್ಯುತ್ತಮ ಆರೈಕೆ ನೀಡಬೇಕಾದ್ರೆ ನೀವು ಒಂದು ಮಟ್ಟದ ಸಮತೋಲನ ಮತ್ತು ಸ್ವೀಕಾರದ ಭಾವದಲ್ಲಿ ಇರಬೇಕಾಗತ್ತೆ. ಈಗ ನಾನು ಕಳವಳ ಪಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಯಿತಾ, ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದೊಂದು ನಾನು ಗೊತ್ತಾಗಬೇಕಲ್ವ. ಅದಕ್ಕೆ ನನಗೆ ಆ ಮಗುಗೆ ಏನಾಗಿದೆ ಅನ್ನೋದನ್ನು ಫಸ್ಟು ನಾನು ಆಕ್ಸೆಪ್ಟ್ ಮಾಡಬೇಕಾಗಿದೆ. ತುಂಬ ಜ್ವರ ಬಂದುಬಿಟ್ಟಿದೆ, ಮನೇಲಿ ಯಾರೂ ಇಲ್ಲ, ಸೊ ನಾನು ಫಸ್ಟ್ ಅದನ್ನು ಆಕ್ಸೆಪ್ಟ್ ಮಾಡಬೇಕು ಏನಾಗಿದೆ ಅಂತ. ನೆಕ್ಸ್ಟ್ ನನಗೆ ಆ ಕಾಮಾಗಿದ್ದಾಗ ನಾನು ಯೋಚನೆ ಮಾಡಿದಾಗ ಇದಾಗಿದೆ, ಇದಕ್ಕೆ ನಾನು ನೆಕ್ಸ್ಟ್ ಏನು ಮಾಡಬೇಕು, ಹತ್ರದ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ಬೇಕು ಅಂತ ಆಲೋಚನೆ ಬರಬೇಕು. ಅದು ಬಿಟ್ಟು ನಾನು ಇದು ದೈವಿ ಕೃಪೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ಬಿಟ್ರೆ ಆಗೋದಿಲ್ಲ. ಸೊ ಹೇಗಾದರೂ ನಾವು ಆ ಕಷ್ಟದಿಂದ ನಾವೇನು ಮಾಡ್ತೀವಿ, ಅದಕ್ಕೆ ಆ ಭಾವನೆನ ಮೀರಿ ನಾವು ಸ್ಪಂದಿಸ್ತೀವಲ್ಲ, ಕಷ್ಟದ ಭಾವನೆನ ಮೀರಿ ನಾವು ಆ ಪರಿಸ್ಥಿತಿನ ನಿಭಾಯಿಸ್ತೀವಲ್ಲ, ಅದು ನಮಗೆ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ಅದಕ್ಕೆ ಕಷ್ಟಗಳು ಬಂದಾಗ ನಮಗೆ ಫಸ್ಟ್ ನಿಭಾಯಿಸೋದನ್ನು ಕಲಿಸುತ್ತದು. ಅದನ್ನು ಸ್ವೀಕಾರ ಮಾಡ್ತಿದ್ದೀವಿ ಅಂದರೆ, ಫಸ್ಟ್ ಆಕ್ಸೆಪ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅಂದರೆ ನಾವು ಸ್ವೀಕಾರ ಮಾಡಿದ್ವಿ, ಎಸ್ ಅದು ಕಷ್ಟ ಬಂದಿದೆ ಅಂತ ಅಂದಾಗ ಅದನ್ನು ಫಸ್ಟ್ ನಾವು ಸ್ವೀಕಾರ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಯೋಚನೆ ಬರುತ್ತೆ, ಈಗ ನಾನು ಈ ಕಷ್ಟನ ನಾನು ಹೇಗೆ ನಿಭಾಯಿಸಬೇಕು ಅನ್ನೋ ಯೋಚನೆ ಬರುತ್ತೆ. ಈ ಥರ ಆಲೋಚನೆ ಬರಬೇಕು ಅಂತ ಹೇಳಿದ್ರೆ ನನಗೆ ಫಸ್ಟು ಅದು ಆಕ್ಸೆಪ್ಟ್ ಆಗಿರಬೇಕು. ಆಕ್ಸೆಪ್ಟ್ ನಾನು ಮಾಡಲಿಲ್ಲ ಅಂದರೆ ನನ್ನ ಮುಂದಿನ ಯಾವುದೇ ಕೆಲಸನ ನಂದು ಸರಿ ಹೋಗೋದಿಲ್ಲ. ಸೊ ಆ ಸಂಕಷ್ಟ ಭಾವನೆನ ನಾನು ಮೀರಿರಬೇಕು ನಾನು, ಆವಾಗಲೇ ನನಗೆ ಅದನ್ನು ನಾನು ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ಈಗ ಆ ಸಂಕಷ್ಟ ನಾನು ಉಡುಗೊರೆ ಅಂತ ಯಾಕೆ ಅನ್ಕೋಬೇಕು ಅಂತ ಹೇಳಿದ್ರೆ, ಅದನ್ನು ಸ್ವೀಕರಿಸ್ಕೋಬೇಕು ಅಂತ ಹೇಳಿದ್ರೆ, ಅದನ್ನು ದೇವರೇ ನೀಡಿದ ಉಡುಗೊರೆ ಎಂದು ಆನಂದದಿಂದ ಅನುಭವಿಸು ಅಂತ ಹೇಳ್ತಾರೆ. ಅದಕ್ಕೆ ಕೃತಜ್ಞನಾಗು ಅಂತ ಹೇಳ್ತಾರೆ. ದೇವರೇ ನೀಡಿದಾನೆ ನಿಮಗೆ ಇದನ್ನು ಹ್ಯಾಪಿಯಾಗಿ ನೀನು ಅದಕ್ಕೆ ಜಾಯ್ಫುಲ್ ಅಕ್ಸೆಪ್ಟೆನ್ಸ್ ಅಂತ ಏನೇ ಬಂದ್ರೂ ಅದನ್ನು ಸಂತೋಷದಿಂದ ಸ್ವೀಕರಿಸು ಅಂತ ಹೇಳ್ತಾರೆ. ಇದ್ರ ಹಿಂದಿನ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನೀವು ಅದನ್ನು ನೆನಪಿಸ್ಕೊಳ್ಳಿಲ್ಲ ಅಂದರೆ, ಈ ದೇವರಿಂದ ಬಂದಿದೆ ಅಂತ ನೆನಪಿಸ್ಕೊಳ್ಳಿಲ್ಲ ಅಂದರೆ ಅದು ನಿಮಗೆ ಉಡುಗೊರೆ ಆಗಿರಲ್ಲ, ಅಲ್ಲಿಂದ ಬಂದಿದ್ದು ಅಂತ ಅನಿಸಿರಲ್ಲ. ಅದು ನಿಮಗೆ ಅಲ್ಲಿಂದ ಬಂದಿದೆ ಅಂತಂದರೆ ನನಗೆ ಅದನ್ನು ನಾನು ಉಡುಗೊರೆ ಅಂತ ತಗೊಳ್ತೀನಿ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸೊ ಅದು ನಿಮಗೆ ಒಂದು ನೋವಿನ ಅನುಭವ ಅರಿವಾದಾಗ ಅದನ್ನು ಹೇಗಾದರೂ ಮಾಡಿ ಅದನ್ನು ಉಡುಗೊರೆಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತೀನಿ. ಎಂಥದ್ದೇ ನೋವು ಅಂತ ಅನುಭವ ಆದ್ರೂ ಕೂಡ ಅದು ಒಂದು ಗಿಫ್ಟ್ ಅಂತ ಅಂದ್ಕೊಂಡು, ಅಲ್ಲಿಂದನೇ ಬಂದಿರೋ ಅಂಥದ್ದು ಒಂದು ಅಂತ ಅಂದ್ಕೊಂಡಾಗ ನನಗೆ ಅದರಿಂದ ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ನನಗೆ ಅಲ್ಲಿ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದಕ್ಕೆ ನಮಗೆ ಹೊಳೆಯುತ್ತೆ. ಇದು ಒಂದು ಸಾಧಾರಣ ಮನುಷ್ಯನಿಗೆ ಆಗೋ ಅಂಥದ್ದು ಒಂದು ಪರಿಣಾಮ.
ಮತ್ತು ಅದಲ್ಲದೆ ನಾವೆಲ್ಲರೂ ಒಂದು ಸಾಧಾರಣ ಮನುಷ್ಯರಾಗಿರೋದ್ರಿಂದ ನಾವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ದೇವರಿಂದ ಬಂದಿರೋದು ಅಂತಲೇ ಅನ್ಕೋಬೇಕು. ನಾವು ಏನು ಮಾಡ್ತೀವಿ ಗೊತ್ತಾ, ಯಾವಾಗ್ಲೂ ಸಾಧಾರಣವಾಗಿ ಹಿತವಾಗಿರುವಂಥ ಆನಂದನೇ ಬಯಸ್ತಾ ಇರ್ತೀವಿ. ಕಷ್ಟ ಬರಲೇಬಾರ್ದು ನಮಗೆ, ಯಾವಾಗಲೂ ಕಂಫರ್ಟ್ ಝೋನಲ್ಲೇ ಇರಬೇಕು. ಏನಾದರೂ ನೋವು ಬರುತ್ತಪ್ಪ ಅಂತ ಹೇಳಿದ್ರೆ ಅದರಿಂದ ಓಡೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅದು ನಮಗೆ ಬರಬಾರ್ದು. ನಮ್ಗೆ ಯಾವಾಗಲೂ ಕಂಫರ್ಟ್ ಝೋನ್ ಸುಖವಾಗೇ ಇರಬೇಕು ಅಂತ ನಾವು ಮನುಷ್ಯನ ಒಂದು ಸ್ತರದಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಯಾಕೆಂದರೆ ನಮ್ಮ ಪಂಚೇಂದ್ರಿಯಗಳಿವೆ ಅಲ್ಲ, ಫ್ಯಾಕಲ್ಟೀಸ್, ನಮ್ಮ 5 ಫ್ಯಾಕಲ್ಟೀಸ್, ಅದು ನಮಗೆ ಪಡೆದ ಮಾಹಿತಿಗಳನ್ನು ನಮ್ಮ ಬುದ್ಧಿಯು ಸಂಗ್ರಹಿಸಿ ಕಾರ್ಯಪ್ರವೃತ್ತವಾಗುತ್ತದೆ. ನಮ್ಮ ಪಂಚೇಂದ್ರಿಯಗಳು ಅದನ್ನು ಇಷ್ಟಪಡ್ತಾ ಇರಲ್ಲ. ಅದರಿಂದ ನಮ್ಗೆ ಏನಾಗ್ಬಿಡುತ್ತೆ, ಅವು ಡಾಮಿನೇಟ್ ಆಗಿ ಅದು ನಮಗೆ ಕಷ್ಟನ ಬರಬಾರ್ದಪ್ಪ ಅನ್ನೋದನ್ನ ನಮಗೆ ಅದು ಹಿಂಟ್ ಕೊಡ್ತಾ ಇರುತ್ತೆ. ಅದು ಎಲ್ಲ ಅನುಭವಗಳನ್ನು 2 ವಿಧವಾಗಿ ವರ್ಗೀಕರಿಸುತ್ತೆ. ಆ ಪಂಚೇಂದ್ರಿಯಗಳ ನಮಗೆ ಯಾವುದು ಪ್ರೊಟೆಸ್ಟ್ ಮಾಡುತ್ತೋ ಅದು 2 ಥರ ಬರುತ್ತೆ. ಒಂದು ಇಷ್ಟ ಮತ್ತು ಇಷ್ಟ ಇಲ್ಲದೆ ಇರೋದು. ಕೆಲವು ಮಾತ್ರ ಇಷ್ಟ ಆಗುತ್ತೆ, ಕೆಲವು ಇಷ್ಟ ಆಗಲ್ಲ. ಇದು ನಮಗೆ ಪಂಚೇಂದ್ರಿಯಗಳಿಂದ ಬಂದಿರೋ ಅಂಥ ಗುಣಗಳು, ನಾವೇ ಮಾಡ್ಕೊಂಡಿರೋಂಥ ಗುಣಗಳು. ಕೆಲವು ಇಷ್ಟ ಆಗುತ್ತೆ, ಕೆಲವು ಇಷ್ಟ ಆಗಲ್ಲ. ಕಷ್ಟಗಳು ಇಷ್ಟ ಆಗಲ್ಲ, ಯಾವಾಗಲೂ ಸುಖವಾಗಿರೋದು ಇಷ್ಟ ಆಗುತ್ತೆ. ಇದು ಸಾಮಾನ್ಯವಾಗಿ. ಅದನ್ನ ಯೋಗದಲ್ಲಿ ರಾಗ ಅಂತ ಹೇಳ್ತಾರೆ, ಮತ್ತೆ ದ್ವೇಷ ಅಂತ ಹೇಳ್ತಾರೆ. ರಾಗ, ದ್ವೇಷ. ಸೊ ಇದು ಏನು ಅಂತ ಹೇಳ್ತಾರೆ, ನಾವು ಬಯಸಿದ್ ನಮಗೆ 2 ಥರ ಅರ್ಥ ಆಗುತ್ತೆ. ಇದು ನಮಗೆ ಬಯಸಿದ್ದು ದೊರಕದಿದ್ದಾಗ ಸಂಕಷ್ಟಕ್ಕೊಳಗಾಗ್ತೀವಿ ನಾವು. ಬಯಸಿದ್ದು ನಮಗೆ ಇಷ್ಟಪಟ್ಟಿದ್ದು ಸಿಗದಿದ್ದಾಗ ನಾವು ಸಂಕಟ ಆಗತ್ತೆ. ನಮಗೆ ಇಷ್ಟಪಟ್ಟಿದ್ದ ತಕ್ಷಣ ಸಿಕ್ಬಿಡ್ಬೇಕು, ಆವಾಗ ಹ್ಯಾಪಿ. ಸಿಗ್ಲಿಲ್ಲ ಅಂದಾಗ ನಮಗೆ ಸಂಕಟ ಪಡ್ತೀವಿ. ಅಥವಾ ನಮಗೆ ಇಷ್ಟಪಡದೇ ಇರೋದು ಏನಾದರೂ ನಮಗೆ ಸಿಕ್ಕಾಗ, ಯಾವುದೋ ಒಂದೇ ಕಷ್ಟದ ನೋವುಗಳು ಏನೋ ಬಂತು ಅಂದಾಗ ಆವಾಗಲೂ ಕೂಡ ಸಂಕಟ ಪಡುವಂಥದ್ದು ನಮ್ಮದು ಹ್ಯೂಮನ್ ಟೆಂಡೆನ್ಸಿ ಆಗೋಗ್ಬಿಟ್ಟಿದೆ. ಈಗ ಅದಕ್ಕೋಸ್ಕರನೇ ನಾವು ಅನುಭವಿಸುವ ಎಲ್ಲ ಸಂಕಟಗಳಿಗೆ ಮೂಲ ಕಾರಣ ನಾವು ಡೋಲಾಯಮಾನವಾಗಿ ನಮ್ಮ ಮನಸ್ಸನ್ನು ಎಳೆದಾಡ್ತಾ ಇದ್ದೀವಿ. ಅದೇ ಇದ್ರ ಪ್ರಕ್ರಿಯೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಕಂಫರ್ಟ್ ಝೋನಲ್ಲಿ ಇಷ್ಟಪಡ್ತೀವಿ. ಬಿಕಾಸ್ ನಮ್ಮ ಪಂಚೇಂದ್ರಿಯಗಳು ಅದನ್ನು ಡಾಮಿನೇಟ್ ಮಾಡಿ ಬರೀ ಇದನ್ನೇ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೇನೆ ನಿಜವಾದ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ಪ್ರಕೃತಿ ನಮ್ಮ ಬೆಳವಣಿಗೆಗೆ, ವಿಕಾಸ ಹೊಂದೋದಕ್ಕೆ ಅಗತ್ಯವಾದದನ್ನೇ ನಮಗೆ ನೀಡ್ತಾ ಇರುತ್ತೆ. ಯಾವಾಗ್ಲೂ ಅಗತ್ಯವಾದದನ್ನೇ ನಮಗೆ ನೀಡ್ತಾ ಇರುತ್ತೆ. ನಾವು ಅದನ್ನ ಇಷ್ಟ ಕಷ್ಟ ಅದು ಅಲ್ಲಿಂದನೇ ಬಂದಿರುವಂಥದ್ದು, ಪ್ರಕೃತಿಯಿಂದನೇ ಬಂದಿರುವಂಥದ್ದು. ಅಗತ್ಯವಾಗಿ ನಮ್ಗೆ ಏನೇನು ಬೇಕೋ ಅದನ್ನ ಕೊಡ್ತಾನೆ ಇರುತ್ತೆ. ಕಷ್ಟನೂ ಕೊಡ್ತಾ ಇರುತ್ತೆ, ಸುಖನೂ ಕೊಡ್ತಾ ಇರುತ್ತೆ. ಆದ್ರೆ ನಾವಲ್ಲಿ ಇಷ್ಟ ಅನಿಷ್ಟಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ನಾವು ಒಳ್ಳೇದು ಅಥವಾ ಕೆಟ್ಟದು ಅಂತ ನಾವೇ ಹೆಸರಿಸಿದಾಗ ಮಾತ್ರ ಅವು ಆಕರ್ಷಣೆ ಆಗುತ್ತೆ, ಇಲ್ಲಾಂದ್ರೆ ತಿರಸ್ಕಾರ ಕೊನೆ ಆಗುತ್ತೆ. ಇದು ನಾವೇ ಮಾಡ್ಕೊಂಡಿರೋದು. ಯಾಕೆಂದ್ರೆ ಪ್ರಕೃತಿಯಲ್ಲಿ ಕೊಡ್ಬೇಕಾಗಿರೋಂಥದ್ದು, ನಿಯತಿ ಪ್ರಕಾರ ಆಗ್ಬೇಕಾಗಿರೋಂಥದ್ದು ಆಗ್ತಾನೆ ಇರುತ್ತೆ. ನಾವು ಅದನ್ನ ತಪ್ಪಾಗಿ ತಿಳ್ಕೊಂಡು ಕೆಲವು ಇಷ್ಟ ಮತ್ತೆ ಅನಿಷ್ಟಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ನಮಗೆ ಏನಾಗ್ಬಿಡುತ್ತೆ, ಅವಾಗ ನಮಗೆ ಒಂದು ಪ್ರತಿರೋಧ ಆಗ್ಬಿಡುತ್ತೆ. ನಮ್ಮ ಮಿದುಳಿನಲ್ಲಿ ಒಂದು ಪ್ರತಿರೋಧ ಅಂದ್ರೆ ಅದನ್ನ ಹೊರಗೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಮಿದುಳು. ಇದು ನಂಗೆ ಇಷ್ಟ ಇಲ್ಲ, ನಂಗೆ ಬೇಡ ಅನ್ನೋದನ್ನ ಪ್ರತಿರೋಧ ಮಾಡ್ತಾ ಇರುತ್ತೆ. ಆ ಪ್ರತಿರೋಧ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಾವು ನಿಜ ಸ್ಥಿತಿನ ವಿರೋಧ ಮಾಡ್ದಂಗಾಗುತ್ತೆ. ನಿಜ ಸ್ಥಿತಿ ಯಾವುದು? ಅದ್ರಲ್ಲಿ ಬರ್ಬೇಕಾಗಿರೋದು ಬರ್ತಾನೆ ಇರುತ್ತೆ, ನಿಜ ಅದಾಗ್ಲೇ ಬೇಕಾಗಿತ್ತು. ಆದ್ರೆ ನಾವು ಅದನ್ನ ವಿರೋಧ ಮಾಡಿದಾಗ ನಾವು ಸಂಕಟಕ್ಕೊಳಗಾಗ್ಬಿಡ್ತೀವಿ, ಮತ್ತೆ ಸಂಕಟಕ್ಕೊಳಗಾಗ್ಬಿಡ್ತೀವಿ. ನಮಗೆ ನಿಜವಾಗ್ಲೂ ಸಂಕಷ್ಟದ ಹಿಂದೆ ಇರೋಂಥ ಸತ್ಯನ ಅರಿತಾಗ, ಅಂದ್ರೆ ನಿಜ ಸ್ಥಿತಿಯನ್ನ ಮರೆಮಾಚಿದಂಗಿದ್ದಾಗ ನಾವು ಎಲ್ಲ ಈ ಏನಿದಾವೆ ಸಂಕೀರ್ಣತೆಗಳು, ಕಲ್ಮಶಗಳನ್ನು ನಿವಾರಿಸಲು ಅವು ನಮಗೆ ನೀಡಲಾಗಿದೆ ಎಂದರಿವಾದಾಗ ನಮಗೂ ಅದು ದೇವರಿಂದ ಬಂದಂಥ ಉಡುಗೊರೆ ಅಂತ ಆಕ್ಸೆಪ್ಟ್ ಮಾಡ್ತೀವಿ. ನಮ್ಗದು ಗೊತ್ತೇ ಇರಲ್ಲ. ಕಷ್ಟನ ವಿರೋಧಿಸ್ತೀವಿ, ಸುಖನ ಮಾತ್ರ ಇನ್ವೈಟ್ ಮಾಡ್ತಿದ್ದೀವಿ. ಈಗ ಅದಕ್ಕೆ ಆ ಕಷ್ಟಗಳು ಸಹ ಅಲ್ಲಿಂದನೇ ಬಂದಿರೋದು ಅನ್ನೋದನ್ನ ನಾವು ಜಾಯ್ಫುಲ್ ಆಗಿ ಅಕ್ಸೆಪ್ಟ್ ಮಾಡಿದಾಗ, ಇಟ್ ಈಸ್ ನೇಚರ್ಸ್ ಡ್ಯೂಟಿ. ನೇಚರಿಂದ, ಪ್ರಕೃತಿಯಿಂದ, ನಿಸರ್ಗದಿಂದ ಬಂದಿರೋವಂಥದ್ದು ಅಂತ ತಿಳುವಳಿಕೆ ಆದಾಗ ನಮಗೆ ಅದು ತೊಂದರೆ ಮಾಡೋದಿಲ್ಲ. ಇದು ಒಂಥರ ಒಂದು ಕೌಶಲ ಇದ್ದಂಗೆ. ನಾವು ಅದನ್ನು ಹೇಗೆ ತಗೋತೀವೋ ಅದನ್ನ ಒಂದು ಕೌಶಲ ಅಂತ ಅನ್ಕೋಬಹುದು. ಈ ಕೌಶಲ ಹೇಗಪ್ಪ ಬರುತ್ತೆ ನಮಗೆ? ಪ್ರತಿದಿನದ ಅಭ್ಯಾಸದಿಂದ, ನಮ್ಮ ಧ್ಯಾನಾಭ್ಯಾಸದಿಂದ, ಶುದ್ಧೀಕರಣದಿಂದ ಈ ಕೌಶಲ ನಮಗೆ ಸಹಜವಾಗಿ ಬರುತ್ತೆ. ಇದು ನಮ್ಮಲ್ಲಿ ಆ ಕ್ಷಣದಲ್ಲಿರುವ ಒಂದು ತಟಸ್ಥತೆ,
ನಾವು ಆ ಕ್ಷಣದಲ್ಲಿರುವಂಥ ತಟಸ್ಥತೆ ಮತ್ತು ಸ್ಥಿರತೆಯಲ್ಲಿ ವಿರಮಿಸಲು ಸಾಧ್ಯವಾಗುವುದನ್ನು ಒಳಗೊಂಡಿದೆ. ಇದರಿಂದ ಮಾತ್ರ ನಮಗೆ ನಿಜ ಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಅದು ಪ್ರೇರೇಪಿಸುತ್ತೆ. ಯಾವಾಗ ನಾವು ಒಂದು ಸ್ಥಿರತೆಯಲ್ಲಿದ್ದಾಗ, ಒಂದು ತಟಸ್ಥತೆಯಲ್ಲಿದ್ದಾಗ, ಒಂದು ಏನು ಹೇಳ್ತಾರಪ್ಪ, ಅದು ಯಾವಾಗಲೂ ಒಂದೇ ಭಾವನೆ, ಒಂದು ಸಮತ್ವದ ಭಾವನೆಯಲ್ಲಿ ಇದ್ದಾಗ ನಾವು ಅದನ್ನು ವಿರೋಧಿಸೋಕ್ಕೆ ಸಾಧ್ಯ ಆಗಲ್ಲ. ಎಸ್, ಇದು ಬಂದಿದೆ, ಎಸ್ ಆಕ್ಸೆಪ್ಟ್ ಮಾಡಲೇಬೇಕು ಅನ್ನೋದನ್ನು ನಾವು ಕಲಿತೀವಿ. ಈ ಸ್ಥಿತಿಯನ್ನು ಪಡ್ಕೊಂಡಾಗ ಮಾತ್ರ ನಮಗೆ ಆ ಕೈಯಲ್ಲಿರುವಂಥ ಪರಿಸ್ಥಿತಿನ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೈಯಲ್ಲಿರೋ ಪರಿಸ್ಥಿತಿ ಅಂದರೆ ಬಂದಿದ್ದು ಏನೇ ಬಂದ್ರೂ ಅದನ್ನು ಸರಿಯಾಗಿ ನಿಭಾಯಿಸೋದನ್ನು ನಾವು ಕಲಿತೀವಿ. ನಾವು ಸಂಕಷ್ಟಗಳ ಹಿಂದಿರುವ ಆ ಸತ್ಯನ ನಾವು ಮನಗಾಣಕ್ಕೆ ಶುರು ಮಾಡ್ತೀವಿ. ಯಾಕಪ್ಪ ನನಗೆ ಕಷ್ಟ, ಒಂದೊಂದ್ಸಲ ಅನ್ಕೊಳ್ತೀವಿ ನನಗೇ ಯಾಕಪ್ಪ ಈ ಕಷ್ಟಗಳು ಅಂತ. ಯಾಕೆ ಅಂದರೆ ಅದು ನಿಸರ್ಗದಿಂದ ನಮಗೆ ಬಂದಿರೋಂಥ ಅವಕಾಶ ಅಂತ ಅಂದ್ಕೊಂಡಾಗ ಅದನ್ನು ನಾವು ನಿಜವಾಗ ಮನಗಾಣ್ತೀವಿ ನಾವು. ಇದರಿಂದ ಕಷ್ಟದ ಸಮಯವನ್ನು ತೀರ ಸಹಜವಾಗಿ ನಾವು ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಯಾಕೆ ನಾವು ಪ್ರತಿರೋಧ ಮಾಡಬಾರ್ದು ಅನ್ನೋದಕ್ಕೆ ಇಷ್ಟೆಲ್ಲ. ಯಾವಾಗ ನಾವು ಪ್ರತಿರೋಧ ಮಾಡ್ತೀವೋ ಅವಾಗ ನಮಗೆ ಗೊತ್ತಾಯ್ತಲ್ಲ, ಸುತ್ತ ಪ್ರಜ್ಞೆಯಲ್ಲಿ ಒಂದು ದಾರಿ ಆಗ್ಬಿಟ್ಟು ಯಾವುದೇ ಕಷ್ಟ ಬಂದ್ರೂ ನಮಗೆ ಅದನ್ನ ಪ್ರತಿರೋಧ ಮಾಡಕ್ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ, ದುಃಖಗಳಿಗಾಗಿ ನೀನು ದೂರ ಬೇಡ, ದುಃಖವಿಲ್ಲದೆ ಸುಖವು ಸಿಗೋದು ನೋಡ. ಬಾಬೂಜಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನೀನು ದುಃಖ ಬಂತು ಅಂತ ಏನಾದ್ರು ನೀನು ದೂರ ಮಾಡ್ದು ಅಂತ ಹೇಳಿದ್ರೆ, ಅದರಿಂದ ನೀನು ಪಲಾಯನ ಮಾಡಿದೆ ಅಂತಂದ್ರೆ ನಿಂಗೆ ಸುಖ ಸಿಗಲ್ಲ ಅನ್ನೋ ಥರ ಹೇಳಿದ್ದಾರೆ. ಸುಖವು ಸಿಗೋದು ನೋಡ, ನೀನು ದುಃಖ ಅನುಭವಿಸಿದಾಗ ಮಾತ್ರ ನಿನಗೆ ಸುಖದ ಒಂದು ಅನುಭವ ಆಗತ್ತೆ ಅಂತ ಹೇಳ್ತಾರೆ. ಸಾಕಷ್ಟು ಅಭ್ಯಾಸವಾದ ನಂತರ ಇದು ಆತನ ಪ್ರಕೃತಿಯಾಗಿ ಪರಿಣಮಿಸುವುದು, ಇದರ ಅರಿವು ಸಹ ಮಯವಾಗುವುದು. ಇದು ಯಾವಾಗ ನಮಗೆ ಆ ಜಾಯ್ಫುಲ್ ಅಕ್ಸೆಪ್ಟೆನ್ಸ್ ಬಂತಪ್ಪ ಅಂತಂದ್ರೆ ಅದು ನಮಗೆ ನಾವು ಒಂದು ಪ್ರಕೃತಿಯಾಗಿ ಮಾರ್ಪಾಡಾಗ್ಬಿಡುತ್ತೆ. ನಮ್ಮ ಒಳಗಡೆ ಪ್ರಜ್ಞೆ ಸ್ತರದಲ್ಲಿ ಅಂತ ಹೇಳ್ತೀವಲ್ಲ, ಅಲ್ಲಿ ನಮಗೆ ಪರಿಣಾಮ ಆಗ್ಬಿಡುತ್ತೆ. ಅವಾಗ ಅದು ನಮಗೆ ಅರಿವು ಇರೋದಿಲ್ಲ. ಏನೇ ಬರಲಿ ಏನೇ ಹೋಗ್ಲಿ ತಟಸ್ಥವಾಗಿರ್ತೀವಿ. ಇದು ಇನ್ನೊಂದು ರೀತಿ ಸಹನಶೀಲತೆಯಿಂದುಂಟಾದ ಶಕ್ತಿಯು ಆತನಿಗೆ ಸತ್ಯತೆಯೆಡೆಗೆ ಸಾಗುವ ಕಾರ್ಯದಲ್ಲಿ ಸಹಾಯ ಮಾಡುವುದು. ಇಲ್ಲೂ ಕೂಡ ಸಹನಶೀಲತೆಯನ್ನು ಬಹಳ ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಎಲ್ಲ ಸಂದರ್ಭದಲ್ಲೂ ನಾವು ಅತ್ಯಂತ ಸಹನೆಯಿಂದ ಇದ್ದಾಗ ನಿಜವಾಗ್ಲೂ ಆ ಒಂದು ಪರಿಸ್ಥಿತಿನ ನಾವು ಸರಿಯಾಗಿ ನಿಭಾಯಿಸುವಂಥ ಒಂದು ಶಕ್ತಿ ನಮ್ಮನ್ನೇ ಒಳಗಡೆಯಿಂದನೇ ನಮಗೆ ಬರುತ್ತೆ. ನಾವು ಯಾವಾಗ ನಮ್ಗೆಲ್ಲನೂ ಅನುಭವ ಆಗಿದೆ, ನಾವು ಡಿಸ್ಟರ್ಬ್ ಆದಾಗ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ಕಳವಳ ಇದ್ದಾಗ ನಮಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಕಳವಳ, ಈ ಡಿಸ್ಟರ್ಬೆನ್ಸ್ ಎಲ್ಲ ಆಗೋದು ಯಾವಾಗ ಅಂದರೆ ಕಷ್ಟ ಬಂದಾಗ. ಸೊ ಈ ಕಷ್ಟ ಬಂದಾಗ ನಾವು ಅತ್ಯಂತ ಸಹನಶೀಲತೆಯಿಂದ ಇದ್ದಾಗ ಆವಾಗ ನಮಗೆ ಮುಂದೆ ಏನು ಮಾಡಬೇಕು, ಅದನ್ನು ಹೇಗೆ ನಾನು ನಿಭಾಯಿಸಬೇಕು ಅನ್ನೋದನ್ನು ನಾನು ಕಲಿತಾ ಹೋಗ್ತೀನಿ. ಆಗ ಅಭ್ಯಾಸಿಗೆ ಬೈಗುಳ ಹಾಗೂ ದುಃಖಗಳು ತನ್ನ ಹಿತಕ್ಕಾಗಿಯೇ ಬಂದ ಅಮೂಲ್ಯ ವರಗಳೆಂದು ಅನುಭವ ಆಗೋದು. ಇದು ಯಾವ ಸ್ಟೇಜಲ್ಲಿ ಅಂತ ಹೇಳಿದ್ರೆ, ಈಗ ಭಕ್ತ ಗುರುಗಳು ನಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಾಯ್ತು ಶಿಷ್ಯ ಅಂತ. ಶಿಷ್ಯನಿಗಿನ್ನೇನು ಬೇರೆ ಕೆಲಸ ಇಲ್ಲ, ತನ್ನ ಗುರುವಿನ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡೋದು ಅಂತಾಯ್ತು. ಆವಾಗ ಇದನ್ನೆಲ್ಲ ನಿಭಾಯಿಸೋಂಥದ್ದು ಕೆಲಸನೂ ಸಿಕ್ತು, ನಮಗೆ ಕಷ್ಟಗಳನ್ನ ನಿಭಾಯಿಸೋಂಥ ಕೆಲಸನೂ ಸಿಕ್ತು. ಇವಾಗ ಅಲ್ಲಿಂದ ನಮಗೆ ಬೈಗುಳಗಳು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನಾವೇನು ಅನ್ಕೋಬಹುದು ಅಂತ ಹೇಳಿದ್ರೆ ಕಷ್ಟಗಳು ಅಂತಾನೆ ಅನ್ಕೊಳ್ಳೋಣ. ಅಲ್ಲಿಂದ ಬರುವಂಥ ಆ ಬೈಗುಳಗಳು ಅಥವಾ ಕಷ್ಟಗಳು ನಮಗೆ ಅಮೂಲ್ಯ ವರ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ಅವನು ಬಿಟ್ರೆ ಬೇರೆ ನಮ್ಗಿನ್ನೇನು ದಾರಿ ಇಲ್ಲ. ಹೌದಾ? ಇಲ್ಲಿ ನೋಡಿ, ನಾವು ಒಂದು ತರ ಯೋಚನೆ ಮಾಡ್ಬೋದು. ಕಷ್ಟ ಬಂತು ಅಂತಂದ್ರೆ ಇಲ್ಲ ಅನುಭವಿಸ್ಬೇಕು, ಇಲ್ಲ ಅಂದ್ರೆ ಅದು ಪಲಾಯನ ಮಾಡ್ಬೇಕು. ಪಲಾಯನ ಮಾಡ್ಲಿಕ್ಕೆ ದಾರಿನೇ ಇಲ್ಲ, ಯಾಕೆಂದ್ರೆ ಅದು ಬಂದು ಆಗ್ಬಿಟ್ಟಿದೆ. ಸೊ ಅದನ್ನ ಅನುಭವಿಸ್ಬೇಕಷ್ಟೆ. ಅದೇ ಅನುಭವಿಸೋದನ್ನ ವರ ಅಂತ ಅನ್ಕೊಂಡು ಅನುಭವಿಸಿದ್ರೆ ಅದು ನಮಗೆ ಅಷ್ಟೊಂದು ಒತ್ತಡ ಆಗೋದಿಲ್ಲ. ಸೊ ಹಾಗಾಗಿ ಈಗ ನಮಗೆ ಅವನ್ನ ಅಮೂಲ್ಯ ವರಗಳು ಅಂತ ಅನ್ಕೊಂಡಾಗ, ಆ ದುಃಖಗಳು ನಮಗೆ ಬಂದಿರೋದು ಅಮೂಲ್ಯ ವರಗಳು ಅಂದ್ಕೊಂಡಾಗ ನಮಗೆ ಅದು ನಮಗೆ ಅನುಭವ ಆಗ್ತಾ ಹೋಗುತ್ತೆ. ಏಕೆಂದರೆ ಆ ಒಂದು ಸಂಬಂಧ ಏನಿರುತ್ತೆ, ಆ ಗುರು ಶಿಷ್ಯನ ಸಂಬಂಧ, ಅಲ್ಲಿಗೆ ಅವರ ನಮ್ಮನ್ನು ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಅಲ್ಲಿಂದ ಬಂದಿದ್ದು ಈಗ ತುಂಬ ಪ್ರಿಯವಾದವ್ರು ನಮ್ಗೆ ಏನಾದ್ರು ಬೈದ್ರೆ ನಮಗೆ ಬೇಜಾರಾಗುತ್ತಾ? ಖಂಡಿತ ಬೇಜಾರಾಗಲ್ಲ. ಅದನ್ನು ಒಂಥರ ಖುಷಿಯಾಗೆ ತಗೊಳ್ತೀವಿ. ನನ್ನಲ್ಲಿ ಏನೋ ಬದಲಾವಣೆ ಆಗಬೇಕಾಗಿದೆ, ಅದಕ್ಕೆ ಅಂದಿದ್ದಾರೆ ಅಂತ ಅನ್ಕೋತಿರ್ತೀವಿ ಅಲ್ವಾ? ನಿಜವಾಗ್ಲೂ ಆಗ್ಬೇಕು, ನಿಜವಾಗ್ಲೂ ಪ್ರೇಮ ಇದ್ದಾಗ, ನಿಜವಾದ ಪ್ರೇಮ ಇದ್ದಾಗ. ಹಾಗೇನೆ ಗುರುಗಳಲ್ಲಿ ನಮ್ಮ ಪ್ರೇಮ ಇದ್ದಾಗ ಅಲ್ಲಿಂದನೇ ಬಂದಿರೋಂಥ ಕಷ್ಟನ ನಾವು ಅದು ವರ ಅಂತ ಅನ್ಕೊಳಕ್ ಶುರು ಮಾಡ್ತೀವಿ. ಇವುಗಳಿಂದ ಅತ್ಯಂತ ಸಂತುಷ್ಟನಾದ ಅವನು ಸ್ವಾಭಾವಿಕವಾಗಿಯೇ ಧನ್ಯತೆಯ ಭಾವಗಳನ್ನು ವ್ಯಕ್ತಪಡಿಸಿ ಶಾಂತತೆಯ ವಲವನ್ನು ಪ್ರವೇಶಿಸುತ್ತಾನೆ.
ಸೊ ಅಲ್ಲಿ ಅಷ್ಟೇ ನಿಭಾಯಿಸ್ತಾ ಅಂತ ಹೇಳಿದ್ರೆ ನೆಕ್ಸ್ಟ್ ಅವನಿಗೆ ಮನುಷ್ಯನಾದವನಿಗೆ ಆ ಕಷ್ಟಗಳನ್ನ ಅಷ್ಟೊಂದು ಹಿತವಾಗಿ ಅವನು ಅನುಭವಿಸ್ತಾ ಇದ್ದಾನೆ ಅಂತಂದಾಗ ಅವನು ಶಾಂತವಾದ ಒಂದು ವಲಯನ ಪ್ರವೇಶಿಸ್ತಾನೆ. ಈ ಮನಃಶಾಂತಿ ಅನ್ನೋದು ಯಾವಾಗ ಗೊತ್ತಾ ಅದು ಬರೋದು, ಅದು ನಾವು ಅವಾಗಲೇ ಹೇಳಿದ್ವಲ್ಲ, ಸುಮಾರಾಗಿ ಆನಂದದ ವಲಯ ಒಂದು 9ನೇ ಬಿಂದುನಲ್ಲಿ ನಾವು ಸುಮಾರಾಗಿ ಗುರುಗಳು ನಮ್ಮನ್ನ ತಗೊಂಡಿರ್ತಾರೆ, ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರಿ, ಅವರೇ ನಮ್ಮನ್ನ ಶಿಷ್ಯ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. 10ನೇ ವಲಯದಲ್ಲಿ ಆನಂದ, 10, 11 ಮಧ್ಯೆ ಆನಂದ ಇರುತ್ತೆ. 11ನೇ ವಲಯದಲ್ಲಿ ನಮಗೆ ಸತ್ಯನೂ ಅರಿವಾಗ್ಬಿಡುತ್ತೆ, ಸತ್ಯದ ಸಾಕ್ಷಾತ್ಕಾರ ಆಗೋಗ್ಬಿಡುತ್ತೆ. ಆಮೇಲೆ ನಮಗೆ ಪೂರ್ಣವಾಗಿ ನಮ್ಗೆ ಏನು ಅಂತಾನೆ ಗೊತ್ತಾಗಲ್ಲ, ಎಲ್ಲ ಒಂದೇ. ನಮ್ಮ ಇರುವಿನ ಸ್ಥಿತಿನೂ ಸಹ ನಮಗೆ ಗೊತ್ತಾಗೋದಿಲ್ಲ. ಪೂರ್ತಿ ಶಾಂತತೆ ಇರುತ್ತೆ. ಸೊ ಈ ಶಾಂತತೆ ವಲಯವನ್ನು ಪ್ರವೇಶಿಸಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಕ್ಸೆಪ್ಟ್. ಯಾಕೆಂದ್ರೆ ಅದು ನನ್ನ ಗುರುಗಳಿಂದಾನೇ ಬಂದಿರೋದು, ನನ್ನ ಭಗವಂತನಿಂದಾನೇ ಬಂದಿರೋದು, ಅವನಿಂದ ಬಂದಿರೋದು ಅಂದ್ರೆ ನಾನು ವಿರೋಧ ಮಾಡಕ್ ಆಗೋದೇ ಇಲ್ಲ. ಸೊ ಹೀಗಿದೆ. ಮುಂದಿನ ಸ್ಲೈಡ್ ಬ್ರದರ್. ಆರನೇ ನಿಯಮನ ಬುಕ್ ರೀಡಿಂಗ್ ಅಪ್ಪ ಬ್ರದರ್. 9 ಗಂಟೆ ಆಗಿದೆ. ಇವಾಗ ನಾವು 6ನೇ ನಿಯಮ ಮುಂದುವರ್ಸೋಣ ಅಥವಾ ಕ್ವಶನ್ ಆನ್ಸರ್ಸ್ಗೆ ಟೈಮ್ ಕೊಡೋಣ? ದಿಲ್ಸೆ ಕಾರ್ಯಕ್ರಮ ಇತ್ತು ಬ್ರದರ್. ದಿಲ್ಸೆ ಕಾರ್ಯಕ್ರಮ ಸರಿ, ಕ್ವಶನ್ ಆನ್ಸರ್ ಇತ್ತು ಅಂತ ಕ್ವಶನ್ ಆನ್ಸರ್ ತಗೊಂಬೋಣ. ನೆಕ್ಸ್ಟ್ ಮ್ಯಾಕ್ಸಿಮಮ್ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಂಬೋಣ, ನೋ ಪ್ರಾಬ್ಲಮ್. ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ಕೇಳಿದ್ರೆ 5ನೇ ಮ್ಯಾಕ್ಸಿಮಮ್ ಬಗ್ಗೆ. ಸತ್ಯತೆಯಲ್ಲಿ ಸಿಸ್ಟರ್, ಸತ್ಯತೆಯ ಸಾಗರದಲ್ಲಿ ಈಜೋದು ಅದು ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ? ಅದು ಅಲ್ಲಿ ಬಹುಶಃ ನಮ್ಮ ಇರುವೆ ಇರೋದಿಲ್ಲ. 12ನೇ ಪಾಯಿಂಟ್ ಅಂತ ಹೇಳಿದ್ರೆ 12ನೇ ಪಾಯಿಂಟ್ ಅಲ್ಲಿ ಸತ್ಯತೆ ಒಂದು ಪರಾಕಾಷ್ಠೆ ತಲುಪಿರ್ತೀವಿ ನಾವು. ಅಲ್ಲಿ ನಮ್ಗೆ ಎಲ್ಲದ್ರಿಂದ ನಾವು ಮರೆಯಾಗ್ಬಿಟ್ಟಿರ್ತೀವಿ. ಅಲ್ಲಿ ಈಗ ಒಂಥರ ಸತ್ಯದ ವಲಯದಲ್ಲಿ ಈಜಾಡೋದು ಅಂತ ಹೇಳಿದ್ರೆ ಒಂಥರ ನಮಗೆ ಅಲ್ಲಿ ನಮ್ಮ ಅಂದ್ರೆ ಭೌತಿಕ ಸ್ತರದಲ್ಲಿ ಇದ್ರೂ ಕೂಡ ನಾವು ಆ ಒಂದು ಆ ಕಷ್ಟಗಳನ್ನ ಅನುಭವಿಸುವಂತ ಶಕ್ತಿ ಬಂದ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ತಾಳ್ಮೆನೂ ಹೆಚ್ಚು ಕಡಿಮೆ ಜಾಸ್ತಿ ಬಂದ್ಬಿಟ್ಟಿರುತ್ತೆ. ಸೊ ಇದ್ರದ್ದು ಒಂದು ನಮಗೆ ಯಾವಾಗ ಅರಿವಾಗುತ್ತೋ ಅವಾಗ ನಾವು ಆ ಸತ್ಯತೆಯಲ್ಲಿ ಇದೀವಿ ಅಂತ ಅಂದ್ರೆ ಅದರ ಫೀಲಿಂಗ್ ನಮ್ಗೆ ಇರೋಲ್ಲ, ಫೀಲಿಂಗ್ ಇರೋದಿಲ್ಲ. ಪೂರ್ತಿ ಶಾಂತತೆ ಇರುತ್ತೆ, ಪೂರ್ತಿ ಶಾಂತತೆ ಇರುತ್ತೆ. ಮತ್ತೆ ಅಲ್ಲಿ ಒಂದ್ ರೀತಿ ಏನು ತಾಳ್ಮೆ, ಪೂರ್ತಿ ತಾಳ್ಮೆ ಮತ್ತೆ ಸಂಪೂರ್ಣವಾದ ಶಾಂತಿ ಇರುತ್ತೆ. ಅವಾಗ ನಮಗೆ ನಾವು ಸತ್ಯದಲ್ಲಿ ಇದೀವಿ ಅಂತ ಅರ್ಥ. ಯಾಕೆಂದ್ರೆ ಆ ಪರಿವರ್ತನೆ ನಮ್ಮಲ್ಲಿ ಉಂಟಾಗುತ್ತೆ ಅಂತ ನಮ್ಗೆ ಅನುಭವ ಆಗ್ಬೇಕದು. ಎಂಥ ಸಂಕಷ್ಟದ ಸಮಯದಲ್ಲೂ ಕೂಡ ನನಗೆ ತಾಳ್ಮೆ ಇದೆ, ಶಾಂತಿ ಇದೆ ಅಂತ ಅಂದಾಗ ನಾವು ಭೌತಿಕವಾಗಿ ಅಸ್ತಿತ್ವದಲ್ಲಿ ಇದ್ರೂ ಕೂಡ ನಾವು ಆ ವಲಯದಲ್ಲಿ ಇದೀವಿ ಅಂತ ಅರ್ಥ ಮಾಡ್ಕೋಬಹುದು. ಅದನ್ನ ಧೈರ್ಯವಾಗಿ ಎದುರಿಸುವಂತ ಸಾಮರ್ಥ್ಯ ಯಾವಾಗ ಬರುತ್ತೆ? ಧೈರ್ಯವಾಗಿ ಎದುರಿಸೋದ್ರ ಜೊತೆಗೆ ಅಲ್ಲಿ ಪೂರ್ತಿ ಶಾಂತತೆ ಇರ್ಬೇಕು, ಪೂರ್ತಿ ಶಾಂತತೆ ಇರ್ಬೇಕು. ಮತ್ತೆ ತುಂಬಾ ತಾಳ್ಮೆ, ಅದನ್ನ ಎದುರಿಸುವಂತ ತಾಳ್ಮೆ ಇರ್ಬೇಕು. ಅವಾಗ ನಾವು ಬಹುಶಃ ಆ ಸ್ತರದಲ್ಲಿ ಇದೀವಿ ಅಂತ ಅರ್ಥ ಮಾಡ್ಕೋಬಹುದು. ಎಂತ ಕಟುವಾದ ಪ್ರಸಂಗನೇ ಬಂದಿರ್ಲಿ. ನಮ್ಮ ಆ ಸತ್ಯತೆಗೂ ಈ ಸತ್ಯತೆಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಅರ್ಥ. ಸತ್ಯತೆ ಅಂತ ಹೇಳಿದ್ರೆ ಬರೀ ಸತ್ಯ ಬಾಯಲ್ಲಿ ಹೇಳೋದು ಅದಲ್ಲ. ಇದು ಮೂಲದೊಂದಿಗೆ ಸ್ವಲ್ಪ 12 ಅಂತ ಹೇಳಿದ್ರೆ 13ಕ್ಕೆ ಇನ್ನ ಟಚ್ ಆಗಿಲ್ಲ. ಅದು ಅಂತ ಸಮಯದಲ್ಲಿ ನಮ್ಗೆ ಇಂಥ ಸ್ಥಿತಿ ಬಂದಿರುತ್ತೆ. ಸೊ
ಒಂದನ್ನ ಬ್ರದರ್ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳೇ ಬಹಳ ಬರ್ತಾ ಇರತ್ತೆ. ಸುಮಾರಾಗಿ ಅದೇ ನಾವೆಲ್ಲ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿರೋದು ಕಷ್ಟಗಳ ನಿವಾರಣೆಗೋಸ್ಕರ ಅಂತ ಬಂದಿರ್ತೀವಿ. ಮಧ್ಯದಲ್ಲಿ ಕೆಲವ್ರು ಬಿಟ್ಟೋಗ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ, ಅಯ್ಯೋ ನನ್ನ ಕಷ್ಟ ಇಲ್ಲಿ ಪರಿಹಾರನೇ ಆಗ್ಲಿಲ್ಲಪ್ಪ, ಬೇರೆ ಯಾವ್ದಾದ್ರು ಮಾರ್ಗ ನೋಡ್ಕೊಂಡು ಹೋಗೋಣ ಅಂತ. ನಿಜವಾದ ಅಭ್ಯಾಸಿಗಳು, ಗಟ್ಟಿ ಕಾಳುಗಳು ಯಾವಾಗ ಉಳ್ಕೊಳ್ತವೆ ಅಂದ್ರೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ, ಇದು ನನ್ ಕಷ್ಟ ಪರಿಹಾರ ಮಾಡಕ್ಕಲ್ಲ ಬಂದಿರೋದು, ಈ ಸಾಧನೆ ಮಾಡ್ಲಿಕ್ಕೆ, ಇದರಿಂದ ಇನ್ನೇನೋ ಇದೆ ಅಂತ ಒಂದು ಅನುಭವ ಆಗುತ್ತಲ್ಲ, ಆವಾಗ ನಮಗೆ ಇಲ್ಲಿ ಗಟ್ಟಿ ಕಾಳುಗಳಾಗಿ ಉಳ್ಕೊಳ್ತೀವಿ ಅಂತ ಅನ್ಕೋತೀನಿ ನಾನು. ಕಷ್ಟ ಹೆಚ್ಚಾಗುತ್ತೆ ಸಿಸ್ಟರ್ ಆಧ್ಯಾತ್ಮಿಕತೆಗೆ ಬಂದಾಗ. ಹೌದು. ಹೆಚ್ಚು ಬರ್ತಾ ಇರುತ್ತೆ. ಹೌದು. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ಅಗ್ನಿ ಪ್ರವೇಶ ಮಾಡ್ದಂಗೆ ಆಧ್ಯಾತ್ಮ. ಅಗ್ನಿ ಪ್ರವೇಶ ಮಾಡಿದಾಗ ಎಷ್ಟು ನೋವಾಗುತ್ತೆ, ಅಷ್ಟೇ ನೋವು ಆಧ್ಯಾತ್ಮದ ಪಥಕ್ಕೆ ಪ್ರವೇಶ ಮಾಡಿದಾಗ ಆಗುತ್ತೆ ಅನ್ನೋದೊಂದು ಇದಿದೆ ಸಿಸ್ಟರ್. ಅದು ನಮ್ಮನ್ನು ಆವರಿಸುತ್ತೆ. ಅದಕ್ಕೆ ಇದು ತಾಳೆ ಆಗುತ್ತೆ ಅನ್ಸುತ್ತೆ. ಬ್ರದರ್, ಒಂದ್ ನಿಮಿಷ, ಇಲ್ಲಿ ಸಂವಾದ ಮಾಡೋದು ಬೇಡ. ಏನೋ ಪ್ರಶ್ನೆಗಳಿದ್ರೆ ಕೇಳ್ರಿ, ಇಲ್ಲದೆ ಸಂವಾದ ಮಾಡ್ಲಿಕ್ಕಾಗುತ್ತೆ. ಅದು ಸಿಸ್ಟರ್ ಸಿಗದಾಗ ನೀವು ಮಾತಾಡ್ಕೊಳ್ರಿ, ತೊಂದರೆ ಇಲ್ಲ. ಆಯ್ತು ಬ್ರದರ್. ಸರಿ, ಯಾರು ಪುಷ್ಪ ಅವ್ರ ಕೈ ಎತ್ತಿದ್ರೆ? ಸಿಸ್ಟರ್, ಅದೇ ಇಲ್ಲಿ 5ನೇ ನಿಯಮದಲ್ಲಿ ಫಸ್ಟ್ ಆಫ್ ಸತ್ಯವಂತರಾಗಿರಿ, ನೆಕ್ಸ್ಟ್ ಕಷ್ಟಗಳು ನಿಮ್ಮ ಹಿತಕ್ಕಾಗಿ, ಇದು ಒಂದಕ್ಕೊಂದು ಕನೆಕ್ಷನ್ ಇದೆ ಅಂತ ಹೇಳಿದ್ರೆ, ಅದು ಯಾವ ತರ ಅಂತ ಸ್ವಲ್ಪ ಸತ್ಯವಂತರಾಗಿರೋಕ್ಕೂ ಕಷ್ಟಗಳಿಗೂ ಹೇಗೆ ಅಂತ ಏನಿದೆ ಲಾಸ್ಟ್ ಅಲ್ಲಿ ಒಂದು ವರ್ಡ್, ಸತ್ಯತೆ, ನಿಜವಾದ ಸತ್ಯತೆ ನಮಗೆ 12ನೇ ಬಿಂದುನಲ್ಲಿ ಪ್ರಕಟ ಆಗುತ್ತೆ ಅಂತ ಹೇಳಿದ್ವಲ್ವಾ. 12ನೇ ಬಿಂದುಗೆ ಹೋದಾಗ ನಮಗೆ ಆ ಸತ್ಯ, ಅದು ಕಷ್ಟ ಅನ್ನೋದನ್ನ ನಾವು ವರ ಅಂತ ಭಾವಿಸಕ್ ಶುರು ಮಾಡ್ತೀವಿ. ಈ ಸತ್ಯತೆ ಬರೋದೇ ನಮಗೆ ಆ ಬಿಂದುವಿಗೆ ಹೋದಾಗ. ಕರೆಕ್ಟಾ? ಅದೇ ಅರ್ಥ ಆಯ್ತಲ್ವಾ ಸಿಸ್ಟರ್? ಸಿಸ್ಟರ್ ಅರ್ಥ ಆಯ್ತು. ಏಕೆಂದ್ರೆ ನಮ್ದು 9ನೇ ಬಿಂದುವಿಂದ ತಗೊಂಡ್ವಿ. ಫಸ್ಟ್ 9ನೇ ಬಿಂದುಗೆ ಹೋದಾಗ ಗುರು ಶಿಷ್ಯನ ಸಂಬಂಧ ಗಾಢ ಆಗ್ತಾ ಹೋಗುತ್ತೆ. ನಾವು ಪೂರ್ತಿ ಆ ಗುರುಗಳು ನಮ್ಮನ್ನ ಒಂಥರ ಟೇಕ್ ಓವರ್ ತರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಗುರುವಿನಲ್ಲೇ ಎಲ್ಲಾ ಕೆಲ್ಸನೂ ಗುರುವಿನ ಒಂದು ಮಾರ್ಗದರ್ಶನದಲ್ಲೇ ನಡೀತಾ ಇರುತ್ತೆ. 10ನೇ ಸ್ಥಿತಿಗೆ ಬಂದಾಗ, 10ನೇ ಬಿಂದುಗೆ ಬಂದಾಗ ಒಂದು ಆನಂದ ಸ್ಥಿತಿ ಬರುತ್ತೆ ಅಂತ ಹೇಳಿದ್ವಿ. ಅದಾದ್ಮೇಲೆ 10 ಮತ್ತು 11ನೇ ಮಧ್ಯದಲ್ಲಿ ಇದೆಯಲ್ಲ ಸಹಸ್ರದಳ ಕಮಲ ಅಂತ, ಅದ್ರಲ್ಲಿ ನಾವು ಸಚ್ಚಿದಾನಂದ ಸ್ಥಿತಿಗೆ ಹೋಗಿರ್ತೀವಿ. ಅದನ್ನು ದಾಟದ್ಮೇಲೆ 11ನೇ ಬಿಂದು ದಾಟದ್ಮೇಲೆ ಸತ್ಯದ ಒಂದು ವಲಯ ಸ್ಟಾರ್ಟ್ ಆಗುತ್ತೆ. ಇದು ಆಧ್ಯಾತ್ಮಿಕವಾಗಿ ನಮ್ಮ ಸ್ಪಿರಿಚುವಲ್ ಅನಾಟಮಿ ಬುಕ್ ನೀವು ಕನ್ನಡದಲ್ಲೂ ಬಂತೋದು, ಅದನ್ನ ಓದಿದಾಗ ಸ್ವಲ್ಪ ಅರ್ಥ ಆಗುತ್ತೆ. ಅದು 11ನೇ ಬಿಂದು ದಾಟದ್ಮೇಲೆ ಸತ್ಯದ ವಲಯ. ಸೊ ಈ ಸತ್ಯ ಅಂದ್ರೆ ಬೇರೆ, ಈ ಸತ್ಯ ಬಾಯಲ್ಲಿ ಹೇಳ್ತೀವಲ್ಲ ಸತ್ಯವನ್ನೇ ನುಡೀರಿ ಅಂತ, ಅದು ಬೇರೆ. ಓಕೆನಾ? ಈ 11ನೇ ವಲಯದಲ್ಲಿ ನಾವು ದಾಟಾಗ ಆ ಸತ್ಯ ಅಂತ ಬಂದಾಗ ನಮಗೆ ಏನಾಗ್ಬಿಡುತ್ತೆ ಅಂದ್ರೆ, ಎಂಥ ಕಷ್ಟನೇ ಬರಲಿ ತಾಳ್ಮೆ ಇರುತ್ತೆ, ಎಂಥ ಕಷ್ಟನೇ ಇರಲಿ ಶಾಂತವಾಗಿರುತ್ತೆ. ಸೊ ಈ ಸತ್ಯ ಆ ಸ್ಥಿತಿಗೆ ಹೋದಾಗ ನಮಗೆ ಎಲ್ಲನೂ ನಿಭಾಯಿಸೋ ಅಂತ ಒಂದು ಶಕ್ತಿ ಬರುತ್ತೆ. ಅದೇ ಸಂಬಂಧ, ಈ ಸತ್ಯಕ್ಕೂ ಈ ಕಷ್ಟಗಳಿಗೂ ಅದೇ ಸಂಬಂಧ. ಸಿಸ್ಟರ್? ಎಲ್ಲೋ ಹೊಟ್ಟೋಗಿದ್ದಾರೆ ಕಣ್ರಿ, ಕಾಣ್ತಾ ಇಲ್ಲ ಅವರು. ಯಾರು ಅಂತ ಗೊತ್ತಾಗ್ಲಿಲ್ಲ. ಪುಷ್ಪಾ ಸಿಸ್ಟರ್ ಅಂತ ಎಲ್ಲೂ ಕಾಣ್ತಿಲ್ಲ ಬಿಡ್ರಿ. ನಮಸ್ತೆ ಬ್ರದರ್. ಹೇಳ್ರಿ ಬ್ರದರ್, ಒಂದು ಕ್ವಶನ್ ಕೇಳಿದ್ರಲ್ಲ ಬ್ರದರ್ ಲಾಸ್ಟ್ ಥರ್ಸ್ಡೇ ನೀವು, ಅದೇ ಹೃದಯ ಚಕ್ರಗಳೆಲ್ಲ ಎಲ್ಲಿ ಆಗತ್ತೆ ಅಂದ್ಬಿಟ್ಟು 11ನೇ ಬಿಂದುನಲ್ಲಿ ಎಲ್ಲ ಸೇರ್ಕೊಳ್ಳುತ್ತೆ ಅಲ್ವಾ ಬ್ರದರ್? ಸರಿ ಕೇಳಿಸ್ತಾ ಇಲ್ಲ ಕಣ್ರಿ, ಅದಕ್ಕೆ ಸುಮ್ಮನೆ ಇದೀವಿ. ಹೌದಾ? ಅಲ್ಲ, ನೀವೊಂದು ಕ್ವಶನ್ ಕೇಳಿದ್ರಲ್ಲ ಬ್ರದರ್, ಕೇಳಿಸ್ತಿದ್ಯಾ? ಹಾ ಹೇಳ್ರಿ. ಅದೇ ಸ್ವೀಕಾರ, ಶಾಂತಿ, ಪ್ರೀತಿ, ಧೈರ್ಯ ಎಲ್ಲನೂ 11ನೇ ಬಿಂದುಗೆ ಹೋದಾಗ ಅದು ನದಿಯಾಗಿ ಸೇರ್ಕೊಳ್ಳತ್ತಲ್ವಾ ಬ್ರದರ್? 11 ಅಲ್ಲಮ್ಮ, 12. ಅದೇ 11, 12 ಮಧ್ಯದಲ್ಲಿ 11 ಆದ್ಮೇಲೆ ಹೋಗುತ್ತೆ. ನೀವು ಕೇಳಿದ್ರಿ ಕ್ವಶನ್, ಅದಕ್ಕೆ ಹೇಳಿದೆ. 11 ಅಲ್ಲ, ತಪ್ಪು ಆನ್ಸರು 12. 12 ಆನ್ಸರು ಅದಕ್ಕೆ ಸರಿಯಾದದ್ದು 12ನೇ ಬಿಂದು. 11ನೇ ಚಕ್ರದಿಂದ
ಹಾ. ಸರಿ, ಥ್ಯಾಂಕ್ ಯು ಸಿಸ್ಟರ್. ಉತ್ತರ ಪ್ರಯತ್ನ ಪಟ್ಟದಕ್ಕೆ ಥ್ಯಾಂಕ್ಸ್. ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಸಿಸ್ಟರ್. ಸಿಸ್ಟರ್ ಹೇಳಿ. ತರ್ಸ್ಲಾ? ನಮಸ್ತೆ ಸಿಸ್ಟರ್. ಇಲ್ಲಿ ಅಭಿವ್ಯಕ್ತಿ ಇಲ್ಲದಂತಾಗುವುದು, ಶೂನ್ಯವೆಂದು ಕರೆದರು, ಒಂದು ತರಹದ ವಸ್ತು ತತ್ವದ ಗಂಧ ಬರುವುದು ಅಂತ ಏನೋ ಗೊತ್ತಾಗ್ಲಿಲ್ಲ ಸಿಸ್ಟರ್. ಅದು ಈ ಬುಕ್ಕಲ್ಲಿ ಇದೆಲ್ಲ, ಒಂದು ನಿಮಿಷ. ಅಂದ್ರೆ ಆ ಸತ್ಯನ ವಿವರಿಸ್ಲಿಕ್ಕೆ ಅವರು ಯಾವ ವರ್ಡ್ಸನ್ನು ಸರಿಸಾಟಿ ಅಲ್ಲ ಅಂತ ಹೇಳಕ್ ಹೊರಟಿದ್ದಾರೆ. ಯಾವ ವರ್ಡ್ಸ್ನು, ಈ ಶೂನ್ಯ ಅಂದ್ರೂ ಅದಕ್ಕೆ ಸರಿಸಾಟಿ ಅಲ್ಲ, ವಸ್ತು ಅಂತ ಅಂದ್ರೂ, ವಸ್ತುತ್ವ ಅಂದ್ರೂ ಸರಿಸಾಟಿ ಅಲ್ಲ, ಅಥವಾ ಒಂದು ಗಂಧ ಅಂತ ಅನ್ಕೊಂಡ್ರು ಅದು ಅಲ್ಲ. ಅದು ಅಸ್ತಿತ್ವ ಅನ್ನೋ ಒಂದು ಶಬ್ದ ಮಾತ್ರ ಉಳಿಯುತ್ತೆ. ಅದಲ್ವಾ ಸಿಸ್ಟರ್ ನೀವು ಕೇಳ್ತಾ ಇರೋದು? ಅದೇ ಸಿಸ್ಟರ್, ಅದೇ ಶೂನ್ಯವೆಂದು ಕರೆದರು, ಒಂದು ತರಹದ ವಸ್ತು ತತ್ವದ ಗಂಧ ಬರುವುದು ಅಂದ್ರ ಅದೇನು ಆ ತರ ಅದೇ ಕೇಳಿದ್ದು, ಅದಷ್ಟೇ ಕೇಳಿದ್ದು. ಅಭಿವ್ಯಕ್ತಿ ಇಲ್ಲದಂತಾಗುವುದು ಅಂತ ಬ್ರದರ್, ಇದಕ್ಕೆ ಏನ್ ಹೇಳ್ಬೋದು? ಕರೆಕ್ಟ್ ಇದೆ ಸಿಸ್ಟರ್ ಅಲ್ವಾ? ಅಲ್ಲೇ ಮಾಡ್ಲಿಕ್ಕೆ ಆಗಲ್ಲ ಅಂತ. ಯಾವ ವರ್ಡ್ಸು ಅದಕ್ಕೆ ಫುಲ್ಫಿಲ್ ಮಾಡಕ್ಕಾಗಲ್ಲ, ಅದಕ್ಕೆ ಪುಷ್ಟೀಕರಣ ಕೊಡಕ್ಕಾಗಲ್ಲ, ಅದನ್ನ ಮೀರಿದ್ದು ಅದು ಅಂತ ಅನ್ಕೋಬಹುದು. ಇನ್ಫ್ಯಾಕ್ಟ್ ಪರವಸ್ತು ಇದೆಯಲ್ಲ, ಪರಬ್ರಹ್ಮ ವಸ್ತು ಅಥವಾ ಪರವಸ್ತು ಅಂತ ನಾವೇನ್ ಕರಿತೀವಿ, ಆ ವಸ್ತುವಿಗೆ ಸರಿಸಾಟಿಯಾದಂಥದ್ದು ಯಾವುದೂ ಇಲ್ಲ. ಸೃಷ್ಟಿಯಲ್ಲಿ ಇರ್ತಕ್ಕಂಥ ಯಾವ ವಸ್ತು ಕೂಡ ಪರವಸ್ತುಗೆ ಸರಿಸಾಟಿ ಇಲ್ಲ. ಅಂದ್ರೆ ಪರವಸ್ತು ಅನ್ನೋದು ಹೋಲಿಕೆಗೆ ಮೀರ್ತಕ್ಕಂಥದ್ದು. ಯಾಕೆಂತಂದ್ರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಯಾವ ವಸ್ತು ಕೂಡ ಅದಕ್ಕೆ ಸರಿಸಾಟಿ ಇಲ್ಲ. ಅದಕ್ಕೆ ಬಾಬೂಜಿ ಅವ್ರಿಗೆ ಏನಂತಾರೆ, ಸಬ್ಸ್ಟೆನ್ಸ್ ಲೆಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ವಸ್ತುತ್ವ ರಹಿತ ವಸ್ತು ಅಂತ. ಸಬ್ಸ್ಟೆನ್ಸ್ ಲೆಸ್ ಸಬ್ಸ್ಟೆನ್ಸ್, ವಸ್ತುತ್ವ ರಹಿತ ವಸ್ತು. ಆದ್ರೂ ಅದು ಏನು ಅಂತ ಹೇಳ್ತಾರೆ. ಶೂನ್ಯ ಅಂತ ಒಂದ್ ಕಡೆ ಹೇಳಿದ್ರು ಕೂಡ ಅದ್ರಲ್ಲಿ ಏನೋ ಒಂದಿದೆ, ಅದು ಏನು ಅಂತ ಹೇಳಲಿಕ್ಕೆ ಆಗಲ್ಲ. ಅದು ನಿಜವಾದಂತ ಪರವಸ್ತು ಅಂತ ಕರೀತಾರೆ. ಇಲ್ಲಿ ನಿಜ ಅಂತ ನೀವೇನ್ ಮಾತಾಡ್ತಿದ್ದೀರಲ್ಲ, ನಿಜ ಅನ್ನೋದನ್ನ ನೀವು ಆ ಕೇಂದ್ರಕ್ಕೆ ಹೋದಾಗ ಯಾವ ಸ್ಥಿತಿಯನ್ನು ನೀವು ಅಭಿವ್ಯಕ್ತಿ ಪಡಿಸ್ತೀರೋ ಅದು ನಿಮ್ಗೆ ಇಲ್ಲಿ ನಿಜ ಅಂತ ತಗೊಳ್ತಿರ್ತಕ್ಕಂಥದ್ದು. 5ನೇ ಇದರಲ್ಲಿ ನಿಯಮದಲ್ಲಿ ಅವ್ರು ನಿಜ ಅಂತ ಏನು ಮಾತಾಡ್ತಿದಾರಲ್ಲ, ಅದು ಸತ್ಯ ವಸ್ತು ಅಥವಾ ಪರವಸ್ತು ಏನು ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ತೀರಾ ಅಥವಾ ಪರವಸ್ತುವಿನಲ್ಲಿ ಏನು ನೆಲೆ ನಿಲ್ತೀರಾ ಅದನ್ನ ಅವರು ನಿಜ ಅಂತ ತಗೊಳ್ತಿದ್ದಾರೆ. ಸಿಸ್ಟರ್ ಹೇಳ್ದಂಗೆ ನಿಜ ಅಂತಂದ್ರೆ ನಿಜ ಹೇಳೋದಲ್ಲ, ಇಲ್ಲಿ ಆ ನಿಜದಲ್ಲಿ ನೀವು ನೆಲೆ ನಿಲ್ಲೋದು. ಅರ್ಥ ಆಯ್ತಾ? ನಿಮ್ಮ ಅಸ್ತಿತ್ವ ಆ ನಿಜದಲ್ಲಿ ನೆಲೆ ನಿಲ್ಲುತ್ತೆ, ಆ ನಿಜ ವಸ್ತುವಿನಲ್ಲಿ ನೆಲೆ ನಿಲ್ಲುತ್ತೆ. ಆಗ ಸ್ವಭಾವತಃ ನೀವು ಏನೇ ಮಾಡಿದ್ರು ಕೂಡ ಆ ಸತ್ಯದಿಂದನೇ, ಸತ್ಯದ ಸ್ತರ ಅಂದ್ರೆ ಆ ನಿಜ ವಸ್ತುವಿನ ಸ್ತರ ಅಥವಾ ಪರವಸ್ತುವಿನ ಸ್ತರದಿಂದನೇ ಮಾಡ್ತೀರ. ಇದು ಆಗ್ತಕ್ಕಂಥದ್ದು. ಇಲ್ಲಿ ಸತ್ಯ ಹೇಳೋದಕ್ಕೂ ಸತ್ಯವಾಗಿ ಇರ್ಲಿಕ್ಕೂ ಬಹಳ ವ್ಯತ್ಯಾಸ ಉಂಟು. ಸೊ ಇಲ್ಲಿ 5ನೇ ನಿಯಮ ಸತ್ಯ ಹೇಳೋದ್ರ ಬಗ್ಗೆ ಅಲ್ಲ, ಸತ್ಯವಾಗಿ ಇರೋದು ಅಂದ್ರೆ ಕಾಯ, ವಾಚ, ಮನಸ್ಸ, ಹೃದಯ, ಪ್ರಜ್ಞ ಎಲ್ಲ ಸ್ತರದಲ್ಲೂ ಕೂಡ ಪರಿಪೂರ್ಣವಾಗಿ ಆ ಪರವಸ್ತುವಿನಲ್ಲಿ ನೆಲೆ ನಿಂತಾಗ ಆಗ ನಾವು ಸತ್ಯ ವಸ್ತುವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ, ಸತ್ಯವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ಬಿ ಟ್ರೂತ್ಫುಲ್, ಸ್ಪೀಕ್ ಟ್ರೂತ್ ಅಲ್ಲ, ಸತ್ಯ ಹೇಳು ಅಂತ ಹೇಳಿಲ್ಲ, ಸತ್ಯವಂತರಾಗಿರಿ ಅಂತ ಹೇಳ್ತಾರೆ. ಸತ್ಯ ಹೇಳೋದು ಬೇರೆ, ಸತ್ಯವಂತರಾಗಿರೋದು ಬೇರೆ. ಸತ್ಯವಂತರ ಯಾವಾಗ ಇರ್ತೀವಿ ಅಂತಂದ್ರೆ ನಾವು ಕೇಂದ್ರಕ್ಕೆ ಹೋಗಿ ಮುಟ್ಟಿದಾಗ, ಆಗ ಪರವಸ್ತುವಿನ ಜೊತೆ ಸಂಬಂಧ ಸ್ಥಾಪನೆ ಮಾಡಿಕೊಂಡಾಗ ಆಗ ನಾವು ಸ್ವಭಾವತಃ ಸತ್ಯವಂತರಾಗಿರ್ತೀವಿ. ಯಾವುದೇ ಪ್ರಯತ್ನ ಇಲ್ದಿರ ಸತ್ಯವಂತರಾಗಿರ್ತೀವಿ. ಸರಿನಾ? ಅದು ಕೆಲವು ಸತಿ ಕೇಳ್ತಾರೆ, ಇದ್ದಿದ್ದು ಇದ್ದ ಹಾಗೆ ಅಂತ. ಎಷ್ಟನೇ ಮ್ಯಾಕ್ಸಿಮಲ್ ಇದೆ, ಎಷ್ಟನೇ ನಿಯಮದಲ್ಲಿ ಇದೆ ಅಂತ. ಇದೊಂದು ಪ್ರಶ್ನೆ ಬಂದಿತ್ತು ಎಕ್ಸಾಮಲ್ಲಿ. 5ನೇ ನಿಯಮದಲ್ಲಿ ಇದೆ, ಇಟ್ ಈಸ್ ಆಸ್ ಇಟ್ ಈಸ್, ಇದ್ದ ಹಾಗೆ ಅಂತ. ಇಟ್ ಈಸ್ ಆಸ್ ಇಟ್ ಈಸ್, ಅದು ಪ್ರಶ್ನೆ ಬಂದಿತ್ತು. ಸೊ ಈ ಥರದೆಲ್ಲ ಸಣ್ಣ ಇನ್ವರ್ಟೆಡ್ ಕಾಮರ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ರಿ. ಯಾವುದೋ ನಿಯಮದಲ್ಲಿ ಯಾವುದೋ ಇನ್ವರ್ಟೆಡ್ ಕಾಮಲ್ಲಿ ಕೊಟ್ಟಿದ್ರೆ ಅದು ಪ್ರಶ್ನೆ ಕೇಳ್ತಾರೆ ನೀವು. ಸರಿನಾ? ಆಯ್ತು ರೀ. ಶಿವರಾಜ್
ಕೇಳಿಸ್ತಾ ಇಲ್ರಿ ಶಿವರಾಜ್, ಮಾತಾಡ್ರಿ. ಇಲ್ರಿ, ಕೇಳಿಸ್ತಾ ಇಲ್ರಿ. ಸೊ 549738 ಮಾತಾಡ್ರಿ. 5497 ನಂಬರ್ ಹೆಸರು ಗೊತ್ತಿಲ್ಲ ನಿಮ್ದು. ಹಲೋ ಸಿಸ್ಟರ್, ಹೇಳಿ ಸಿಸ್ಟರ್. ಇದು ಗಾಂತವ್ಯ ಮುಟ್ಟುವ ಮೊದಲೇ ದೃಢತೆಯು ಅಪ್ಪಣೆ ತೆಗೆದುಕೊಳ್ಳಬೇಕು. ಈ ಮೂಲ ಭಾಸವಾಗಬಲ್ಲದು. ಈ ಭಾಸವು ಇಲ್ಲದಂತಾದಾಗ ನಾವು ಮೂಲ ಸ್ಥಿತಿಯನ್ನು ಹೊಂದಿರುವೆ ಅಂತ ತಿಳಿಯಬಹುದು. ಇದು ಇನ್ನೊಂದು ಸ್ವಲ್ಪ ನಂಗೆ ಅರ್ಥ ಆಗಿಲ್ಲ ಸಿಸ್ಟರ್. 250ನೇ ಪೇಜ್ ಸಿಸ್ಟರ್. ಇಲ್ಲ, ನಂದು ಹಳೆ ಬುಕ್ಕು. ಅದು ಅರ್ಥ ಆಯ್ತು, ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು. ಒಂದು ನಿಮಿಷ. ಈ ದೃಢತೆಯು ಇದರಲ್ಲಿ ಸಹಾಯಕವಾಗುವುದು. ದೃಢತೆಯು ಇಲ್ಲಿ ಸಹಾಯಕವಾಗುವುದು. ಆದರೆ ಗಂತವ್ಯ ಮುಟ್ಟುವ ಮೊದಲೇ ಈ ದೃಢತೆಯು ಅಪ್ಪಣೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ವಿಲ್ ಇರಬೇಕು, ಅಷ್ಟು ಸ್ಟ್ರಾಂಗ್ ದೃಢತೆ ಇರಬೇಕು. ಅಪ್ಪಣೆ ತಗೋಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ತರ ಕನ್ಫ್ಯೂಷನ್ ಇರಬಾರ್ದು ಅಂತ ಅರ್ಥ ಮಾಡ್ಕೋಬಹುದು. ಆಗ ಮೂಲದ ಭಾಸವಾಗಬಲ್ಲದು. ಈ ಭಾಸವಾದಾಗ ಗಾಂತವ್ಯ ಮುಟ್ಟುವ ಮೊದಲೇ, ಗಂತವ್ಯ ಅಂದ್ರೆ ಅತ್ಯಂತ ಉನ್ನತ ಸ್ಥಿತಿ ಅಂತ, ಗಂತವ್ಯ ಗುರಿ, ಉನ್ನತ ಸ್ಥಿತಿ, ಗುರಿ ಅಂತ ಅನ್ಕೋಬಹುದು. 13th ಪಾಯಿಂಟ್ ಅಂತಾನೆ ಅನ್ಕೊಳ್ಳೋಣ ಬೇಕಾದ್ರೆ. ಸೊ ಉನ್ನತ ಸ್ಥಿತಿ ಯಾವಿದೆಯಲ್ಲ ಅದು ಗಂತವ್ಯ. ಈ ಸ್ಥಿತಿಗೆ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ನಮ್ಮಲ್ಲಿ ವಿಲ್ ಇರಬೇಕು, ದೃಢತೆ ಇರಬೇಕು. ಅದರಲ್ಲಿ ಯಾವುದೇ ತರ ಏನು ಡೈಲ್ಯೂಷನ್ ಇರಬಾರ್ದು ಅಂತ. ಥ್ಯಾಂಕ್ ಯು ಸಿಸ್ಟರ್. ನನಗೆ ಇಲ್ಲೊಂದು ಹೇಳ್ಬೇಕನ್ನಿಸ್ತು. ಈಗ ನಮ್ಮ ಮಾಸ್ಟರ್ಸ್ ಎಲ್ಲನೂ ತುಂಬಾ ಹೈ ಲೆವೆಲ್ ಅಲ್ಲಿ ಇದ್ದಾರೆ, ಪೂರ್ತಿ ಗಂತವ್ಯದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ, ಇದ್ದಾರೆ ಕೂಡ. ಸಾರಿ. ಸೊ ಅವರೆಲ್ಲರೂ ಅವ್ರು ಎಲ್ಲ ನಮ್ಮ ಮಾಸ್ಟರ್ಸು ಎಷ್ಟು ಸರಳತೆಯಿಂದ ಇದ್ರು, ಎಲ್ಲ ವಿಧದಲ್ಲೂ ಅವರು ಪೂರ್ತಿ ಪವಿತ್ರವಾಗಿದ್ರು. ಹೌದಾ? ಅವ್ರು ಎಲ್ಲ ವರ್ತನೆಯಲ್ಲೂ ಅತ್ಯಂತ ಸ್ವಾರ್ಥರಹಿತರಾಗಿದ್ರು. ಕರೆಕ್ಟಾ? ಬಾಬೂಜಿ ಆಗಿರ್ಬೋದು, ನಾವು ನೋಡಿರೋ ಹಂಗೆ ನಮ್ಮ ಚಾರಿಜಿಗಳಾಗಿರ್ಬೋದು, ಪ್ರತಿ ಕಾರ್ಯದಲ್ಲೂ ಅವ್ರ ಕಾರ್ಯದಲ್ಲಿ ಅವರು ಯಾವಾಗ್ಲೂ ಹಸನ್ಮುಖರಾಗಿರ್ತಿದ್ರು. ಹೌದಾ? ಆದ್ರೆ ನಾವೇ ನೋಡ್ದಂಗೆ ಅವ್ರು ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿದ್ರು. ಬಾಬೂಜಿಯವರು ನಾವು ನೋಡಿಲ್ಲ ಪುನಃ, ಬಟ್ ಓದಿರೋದ್ರ ಪ್ರಕಾರ ಅವರಿಗೂ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ಚಾರಿಜಿಯವ್ರನ್ನಂತೂ ಕಣ್ಣಾರೆ ನೋಡಿದೀವಿ. ಸೊ ಎಷ್ಟೆಷ್ಟು ತರ ಅವರು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿದ್ರು ಅಂತ. ಅಂಥ ಸ್ಥಿತಿಯಲ್ಲಿದ್ದಾಗ ಅವ್ರು ಅದನ್ನ ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡ್ರು ಅನ್ನೋದನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ ಅಷ್ಟೆ. ಆ ಸ್ಥಿತಿಯಲ್ಲಿದ್ದಾಗ ಅದನ್ನ ಅವರು ಅಲ್ಲಿಂದ ಬಂದಿರೋಂಥ ವರನೇ, ಯಾಕೆಂದ್ರೆ ಎಷ್ಟೋ ಸಲ ಹೇಳಿದ್ರೆ ಒಂದು ಕಣ್ ಮಿಟುಕ್ಸೋದ್ರಲ್ಲಿ ಅದನ್ನ ಮಾಯ ಮಾಡ್ಬೋದಿತ್ತು ಅಂತ. ಹೌದಾ? ಅದರಿಂದ ನಿವಾರಣೆ ತಗೋಬೋದಿತ್ತು ಅಂತ ಹೇಳಿದ್ದಾರೆ. ಆದ್ರೆ ಮಾಡ್ಲಿಲ್ಲ. ಯಾಕೆ? ಆ ಸ್ಥಿತಿಯಲ್ಲಿ ಅವ್ರು ಇರೋದ್ರಿಂದ ಅದವ್ರಿಗೆ ಸಾಧ್ಯ ಆಯ್ತು. ನಮ್ಗೆ ಅದಕ್ಕೆ ಮಾಸ್ಟರ್ಸೇ ನಮಗೆ ಎಕ್ಸಾಂಪಲ್ಸ್. ಏನೇ ನಮಗೆ ಬುಕ್ಕಲ್ಲಿ ಬರ್ದಿರ್ತಾರೆ, ಎಷ್ಟೋ ಸಲ ಓದಕ್ಕಾಗಿರಲ್ಲ ಅಥವಾ ಇನ್ನೇನೋ ಆಗಿರುತ್ತೆ, ಆದರೆ ಮಾಸ್ಟರ್ನ ನಮ್ಮ ಕಣ್ಮುಂದೆ ನಾವು ನೆನಪು ಮಾಡ್ಕೊಂಡಾಗ ಅವ್ರು ಎಷ್ಟೆಲ್ಲ ನಾವೇ ಎಲ್ಲ ಗುಣಗಳು ಇತ್ತಲ್ವ, ಅದು ಯಾವಾಗಲೂ ಆನಂದವಾಗಿರ್ತಿದ್ರು. ಎಲ್ಲನೂ ಅವ್ರಿಗೆ ಸರ್ವಸ್ವನೇ ಆಗ್ಬಿಟ್ಟಿದ್ರು ಅವ್ರ ಗುರುಗಳು. ಆದ್ರೂ ಅವರಿಗೆ ಕಷ್ಟಗಳು ಬಿಟ್ಟಿರ್ಲಿಲ್ಲ. ಥ್ಯಾಂಕ್ ಯು ಸರ್. ಪಳೆಯ ಕಾಲದಲ್ಲಿ ಎಲ್ಲಾ ಶಕ್ತಿಗಳು ಸಂಹೃತವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಒಂದು ಬಿಂದು ಅಂತ ಸಂಹೃತ. ಮೊದಲನೇ ಪೇಜಿಗಿದೆ ನೇಮ 5ನೇ. ಎಷ್ಟನೇ ಪುಟದಲ್ಲಿದೆ? 8ನೇ ಲೈನ್ಗಿದೆ ನೋಡ್ರಿ ಸರ್. ಮೊದಲನೇ ಪುಟನೇ ಬ್ರದರ್, ಅದು 5ನೇ 6ನೇ ಲೈನು.
ಸಮವೃತ್ತವಾಗಿ ಈ ಶಬ್ದ ಪ್ರಯೋಗವು ಅದರ ವರ್ಣನೆಗೆ ಉಚಿತವಾಗಲಾರದು. ವಾಸ್ತವವಾಗಿ ಪ್ರಳಯ ಕಾಲದಲ್ಲಿ ಎಲ್ಲ ಶಕ್ತಿಗಳು ಸಂವೃತವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಬಿಂದು ಅದು. ಮೂಲವೆಂಬುದು ಅದರ ಸರಿಯಾದ ಅಭಿವ್ಯಕ್ತಿಯಾಗಲಾರದು, ಏಕೆಂದರೆ ಅಲ್ಲಿ ಎಲ್ಲ ಸಂವೇದನೆಗಳು ಪೂರ್ಣ ಇಲ್ಲದಂತಾಗುವುದು. ಇದೇ ಅದಕ್ಕೆ ಮೊದಲು ಹೇಳಿದ್ರಲ್ಲ ಸಿಸ್ಟರ್, ಇದು ಅಂದ್ರೆ ಯಾವ ವರ್ಡ್ಸನ್ನು ಇದಕ್ಕೆ ಸಮಾನವಾದಲ್ಲ. ಇದು ಏನೂ ಇಲ್ದಂತೆ ಇರೋಂಥ ಒಂದು ಸ್ಥಿತಿ. ಇಂಥ ಸ್ಥಿತಿಗೆ ಹೋದಾಗ್ಲೇನೆ ನಮಗೆ ಆ ಒಂದು ಸತ್ಯದ ಒಂದು ನಿಜವಾದ ಸತ್ಯದ ಅರಿವಾಗೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಮೂಲ ಅಂತಾನೂ ಅನ್ನೋಕ್ಕಾಗೋದಿಲ್ಲ, ಆದ್ರೂ ಆ ಪದನೂ ಸ್ವಲ್ಪ ಅದು ಬರೀ ಪದ ಆಗತ್ತೆ ಅಷ್ಟೇ. ಅದಕ್ಕಿಂತ ಮೀರಿದ್ದು ಅದನ್ನ ಬ್ರದರ್ ಹೇಳಿದ್ರಲ್ಲ, ಬಿ ಟ್ರೂತ್ಫುಲ್ ಅಂತ ಹೇಳಿದ್ರೆ ಅದೇ ಆಗ್ಬೇಕು, ಅದೇ ಆಗ್ಬೇಕು ಅನ್ನೋದೇ ಅದರ ಅರ್ಥ. ಏನಾದ್ರೂ ಆಡ್ ಮಾಡ್ಬೋದಾ ಬ್ರದರ್, ರಘು ಬ್ರದರ್? ಇಲ್ಲ, ಅವರು ಒಂದು ಪದದ ಬಗ್ಗೆ ಕೇಳ್ತಿದ್ರು ಅಂತ ಅನ್ಸುತ್ತೆ, ಸಂವೃತ ಅಂತ. ಸಂವೃತ ಅನ್ನೋ ಪದದ ಬಗ್ಗೆನಾ ಬ್ರದರ್ ನೀವು ಕೇಳಿದ್ದು? ಪ್ರಳಯ ಕಾಲದಲ್ಲಿ ಎಲ್ಲಾ ಶಕ್ತಿಗಳು ಸಂವೃತವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಒಂದು ಬಿಂದು ಅಂತ. ಸಮೃದ್ಧವಾಗಿ ಅಂತಂದ್ರೆ ಎಲ್ಲವನ್ನು ಹಿಂದಿಳ್ಕೊಂಡು ಎಲ್ಲವೂ ವಾಪಸ್ ಬಂದು ಎಲ್ಲ ಒಂದ್ ಕಡೆ ಶೇಖರಣೆ ಹಾಕೊಂಡು, ಈಗೇನು ಸೃಷ್ಟಿಯೆಲ್ಲ ಆಗಿದೆ ಎಲ್ಲ ಹರಡ್ಕೊಂಡಿದೆ. ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಆ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಕೂಡ ಮತ್ತೆ ವಾಪಸ್ಸು ಮುದುಡ್ಕೊಡುತ್ತೆ. ಯಾವಾಗ ಮೂಲದಲ್ಲಿ ಆ ಮುದುಡ್ಕೊಂಡಿರ್ತಕ್ಕಂಥದ್ದು ಮೂಲದ ಪಕ್ಕ ಹೋಗಿ ಕೂತ್ಕೊಳುತ್ತಲ್ವಾ, ಆ ಬಿಂದು ಅಂತ ಕರಿತಿದ್ದಾರೆ, ಅದನ್ನ ಸತ್ಯ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಸತ್ಯ ವಸ್ತುವಿನ ಜೊತೆಗೆ ಅದು ಮಿಲನವಾಗುತ್ತೆ, ಅಥವಾ ಸತ್ಯ ವಸ್ತುವಿನ ಜೊತೆಗೆ ಗ್ರಹಿಕೆ ಹಾಕೊಂಡು ಒಂದು ಅವಿನಾಭಾವ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ಮಹಾಪ್ರಳಯ ಆದಾಗ ಎಲ್ಲವೂ ಕೂಡ ಏನ್ ಹರಡಿದ್ಯೋ ಸೃಷ್ಟಿಯಲ್ಲ ಏನಿದೆ ಎಲ್ಲವೂ ವಾಪಸ್ ದುಡ್ಕೊಂಡು, ಸಮೃದ್ಧ ಅಂತಂದ್ರೆ ವಾಪಸ್ ಚಾಚ್ಕೊಂಡು ವಾಪಸ್ಸು ತನ್ನ ಎಡೆಗೆ ವಾಪಸ್ ಬಂದು ಎಲ್ಲ ಒಂದ್ ಕಡೆ ಶೇಖರಣೆ ಕೊಂಡ್ಕೊಂಡು ಒಂದ್ ಬಿಂದು ಕೊಟ್ಕೊಳುತ್ತಲ್ವ, ಅದನ್ನ ಅವರು ಸತ್ಯ ಅಂತ ಕರಿತಾ ಇದ್ದಾರೆ. ಮೂಲ ಹತ್ರ ಇರ್ತಕ್ಕ ಆ ಸ್ಥಿತಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಸತ್ಯತೆ. ಅಲ್ಲಿ ಹೋದಾಗ ಏನಾಗುತ್ತೆ, ನಾವು ಆ ಸತ್ಯ ವಸ್ತು ಏನಿದೆ, ಸತ್ಯ ವಸ್ತುವಿನ ಇರತಕ್ಕಂಥ ಒಂದು ಸಾರಸತ್ವನ ನಾವೆಲ್ಲ ಕೂಡ ಗ್ರಹಿಸ್ಕೊಂಡು ಅದನ್ನ ಹೀರ್ಕೊಂಡು ಅದರ ಸ್ವರೂಪದಲ್ಲೇ ಇರ್ತೀವಿ ನಾವು. ಅದು ಸತ್ಯ ಅಂತ ಹೇಳ್ತಿರೋದು. ಸತ್ಯದ ಸ್ಥಿತಿ ಅಂದ್ರೆ ಅದು. ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಅವ್ರು ಹೊರಟೋದ್ರ ಅಂತ ನಮ್ಮ ಯಾರು ಶಿವರಾಜ್ ಕೇಳ್ತಿದ್ರಲ್ಲ, ಕೈ ಎತ್ತಿದ್ರು. ಸರಿ, ಹಾಗಾದ್ರೆ ಎಲ್ರದ್ದು ಪ್ರಶ್ನೆಗಳಾಗಿದ್ರೆ ಅದಕ್ಕೆ ನಿಧಾನಕ್ಕೆ ಒಂದೊಂದೇ ಮ್ಯಾಕ್ಸಿಮಮ್ ತಗೊಳ್ತಾ ಇದ್ದೀವಿ. ಮತ್ತೆ ನಾವು ಯಥಾ ಪ್ರಕಾರ ಗುರುವಾರ 6ನೇ ಮ್ಯಾಕ್ಸಿಮಮ್ ಕವರ್ ಮಾಡೋಣ ಅಂತ, ಸರಿನಾ? ಗುರುವಾರ ಯಥಾ ಪ್ರಕಾರ. ಓಕೆ, ಸರಿಯಪ್ಪ. ಎಲ್ರಿಗೂ ಶುಭರಾತ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು ಬಂದಿದ್ದಕ್ಕೆ, ಸರಿನಾ? ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು. ನಮಸ್ತೆ ಬ್ರದರ್. ನಮಸ್ತೆ.